ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಡ್ರಹಯಮಮಯಮೇಯಂ ಧ್ಯೇಯಮಾಂನಾಯ ಗೇಯಂ ಸದಯಮ ಸದಜೇಯಂ ಶ್ರೀ ಸಹಾಯಂ ಭಜೇಯಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತತೀಯಸ್ತು ಭಗವತ್ಕಾರ್ಯಸಾಧಕಃ. ತೀರ್ಥಾನಾಮುತ್ತಮಂ ತೀರ್ಥಂ ವನಾನಾಮುತ್ತಮಂ ವನಂ ಕ್ಷೇತ್ರಾಣಾಮುತ್ತಮಕ್ಷೇತ್ರಂ ಮಮ ವೃಂದಾವನಂ ದ್ವಿಜಾಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಭಾಣಚಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮಂತ್ರಾಲಯ ನಿವಾಸಿ ಮಾಂ ಜಾಗ್ರತ್ಕಾಲ ಸದಾವತು. ನ್ಯಾಯಮುಕ್ತಾವಲಿ ಕರ್ತಾ ಸ್ವಪ್ನೆ ರಕ್ಷತು ಮಾಂ ಸದಾ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಂದಾರು ಜನ ಸಂದೋಹ ಮಂದಾರ ಸನ್ನಿಭಂ ವೃಂದಾರಕ ಗುರೋ ಪ್ರಖ್ಯಂ ವಂದೇ ವಾದೀಂದ್ರ ದೇಶಿಕಂ. ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿಗುಣಭ್ರಮಿತಂ ವಿಕೃತಾಶೇಷವಾದೀವಂ ಧೀರಸಿಂಹ ಗುರುಂ ಭಜೆ. ರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರಯೋಗಿನಂ ಸೇವೆ ಕಾಮಿತಾರ್ಥಪ್ರದಾಯಕಂ. ಶರಣ್ಯವಿಠ್ಠಲಾಸಕ್ತಂ ಪ್ರಾಜ್ಞಪೀಠಸ್ಯ ಸ್ಥಾಪಕಂ ಪ್ರಮಾಣಾಗ್ನಂ ಪ್ರಮೇಯಾಗ್ನಂ ಪ್ರದ್ಯುಮ್ನಕೇತಿಂ ಮುದಾ. ಚಿಂತಾಮಣಿಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಅಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀರಾಘವೇಂದ್ರ ಚಿತ್ತಗ್ನಂ ಸಾರಮಾತ್ರಪದಾವದಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಂ ಭಜೆ. ರಾಘವೇಂದ್ರ ಕೃಪಾಪಾತ್ರಂ ಕೌತಾಳ ಕ್ಷೇತ್ರವಾಸಿನಂ ನಾನಾ ಗ್ರಂಥ ಪ್ರಣೇತಾರಂ ಗುರುಜಗನ್ನಾಥಮಹಂ ಭಜೆ. ಹಯಗ್ರೀವ ಪದಾಂಬೋಧ ಮಾನಸಂ ಸ್ವಾದೀಶ ಪ್ರಿಯಂ ಗುರು ಗೋವಿಂದ ವಿಠಲದಾಸಪದ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿನ ಏನು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಅಕ್ಕನ ಮಗನಾದ ನಾರಾಯಣಾಚಾರ್ಯರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಉತ್ತಮವಾದ ಕಾವ್ಯ ರಾಘವೇಂದ್ರ ವಿಜಯವನ್ನು ಪ್ರವೇಶ ಮಾಡಿದ್ವಿ. ಯಾರ್ಯಾರು ನಮಸ್ಕಾರ ಮಾಡಿದ್ರು, ಏನು ಹೇಳಿದ್ರು ಅನ್ನೋದನ್ನೆಲ್ಲ ಚಿಂತನೆ ಮಾಡ್ತಾ ನಾವೆಲ್ಲ ಪ್ರತಿನಿತ್ಯ ಹೇಳ್ತಕ್ಕಂಥ ಒಂದು ಸ್ತೋತ್ರ, ಆ ಸ್ತೋತ್ರ ಎಲ್ಲಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಯಾರೋ ದೊಡ್ಡವರು ಉಪಕಾರ ಮಾಡೋ ರೀತಿಯಲ್ಲಿ ನಮಗೆ ಪ್ರತಿನಿತ್ಯ ಅದನ್ನು ಹೇಳೋ ಹಂಗೆ ಅಭ್ಯಾಸ ಮಾಡಿಕೊಟ್ಟಿದ್ದಾರೆ. ಯಾವುದದು ಅಂತಂದರೆ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಈ ಶ್ಲೋಕ ಎಲ್ಲಿ ಬರುತ್ತೆ? ರಾಯರ ಸ್ತೋತ್ರದಲ್ಲಿದೆಯಾ ಅಥವಾ ಅಪ್ಪಣ್ಣಾಚಾರ್ಯ ಬೇರೆ ಕಡೆ ಎಲ್ಲರೂ ಮಾಡಿದಾರಾ ಅಥವಾ ಯಾರು ಮಾಡಿದ್ದಾರೆ ಅಂತಂದರೆ ರಾಯರ ಪೂರ್ವಾಶ್ರಮದ ಅಕ್ಕನ ಮಗ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದ ಮೊದಲನೇ ಅಧ್ಯಾಯದ 13ನೇ ಶ್ಲೋಕ ಇದು ಮಾಡಿದ್ದಾರೆ. ರಾಯರಿಗೆ ನಮಿಸ್ತಾ ಇದ್ದಾರೆ. ಸ್ವಾಮಿ, ಈ ಗ್ರಂಥವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಈ ಗ್ರಂಥ ನಿರ್ಮಾಣ ಮಾಡೋ ಕಾಲಕ್ಕೆ ನಾನು ಬುದ್ಧಿವಂತ ಅಂತ ಮಾಡ್ತಿಲ್ಲ. ಇದು ನಿಮ್ಮ ಮಹಿಮೆ ತೋರಿಸ್ತಾ ಇದೆ. ನಿಮ್ಮ ಮಹಿಮೆ, ನಿಮ್ಮ ಪಾದದೋಳು ಈ ಗ್ರಂಥವನ್ನು ಬರೆಸ್ತಾ ಇದೆ. ಏನು ಬರೆಸ್ತಾ ಇದೆ? ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಇದನ್ನು ಎಷ್ಟು ಸತಿ ಹೇಳಿದೀವೋ ಗೊತ್ತಿಲ್ಲ. ರಾಯರ ಸ್ತೋತ್ರ ಹೇಳೋದಾಗೆಲ್ಲ ಹೇಳಿದ್ದೀವಿ. ಅದರ ಅರ್ಥ ಏನು? ಮೂಕೋಪಿ
ಹುಟ್ಟುತ್ತಲೇ ಮೂಗ ಅಂತ. ಹುಟ್ಟುತ್ತಲೇ ಒಬ್ಬ ಮೂಗನಾದವನು ಕೂಡ ರಾಯರ ಸೇವಾ ಮಾಡಿ ಆ ರಾಯರ ಅನುಗ್ರಹ ಪ್ರಸಾದ ಸ್ವೀಕಾರ ಮಾಡಿದ್ರೆ ಅವನು ಎಂಥ ವಾಗ್ಮಿ ಆಗ್ತಾನೆ ಅಂತಂದ್ರೆ ಸುಮ್ಮನೆ ಮಾತಾಡ್ತಾನೆ ಅಂತ ಹೇಳಿಲ್ಲ. ಮುಕುಂದ ಶಯನಾಯತೆ, ಮುಕುಂದನಾದ ಕೃಷ್ಣ ಯಾರ ಮೇಲೆ ಮಲ್ಕೊಂಡಿದ್ದಾನೆ? ಶೇಷ ದೇವ್ರ ಮೇಲೆ ಮಲಗಿದ್ದಾನಲ್ವಾ. ಶೇಷ ದೇವ್ರಿಗೆ ಎಷ್ಟು ತಲೆ ಅಂದ್ರೆ 1000 ತಲೆ ಅಂತೆ. ಒಂದೊಂದು ಬಾಯಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಶೇಷ ದೇವರು. 1000 ಬಾಯಿಂದ ಪರಮಾತ್ಮನನ್ನು ಹೆಂಗೆ ಸ್ತುತಿ ಮಾಡ್ತಾರೋ ಅಂತ ವಾಗ್ಮಿ ಆಗ್ತಾನಂತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಂಥ ಸಾಮರ್ಥ್ಯ ರಾಯರು ಕೊಡ್ತಾರೆ ಅಲ್ಲ. ವಿಶ್ವಾಸವೋ ಫಲದಾಯಕ ಅಂತ ರಾಘವೇಂದ್ರ ಸ್ವಾಮಿಗಳು ಅವ್ರು ಹೇಗೆ ಅನುಗ್ರಹ ಮಾಡ್ತಾರೆ? ಮೂಕನಾದಂಥವನ್ನ ಶೇಷದೇವರು 1000 ಎಡೆಯಿಂದ ಪರಮಾತ್ಮನನ್ನು ಸ್ತುತಿ ಮಾಡುವಂಥ ಶಕ್ತಿಯನ್ನ ಮನುಷ್ಯನಿಗೆ ಕೊಡ್ತಾರೆ. ವಿಶ್ವಾಸೋ ಫಲದಾಯಕ. ವಿಶ್ವಾಸ ಇದೆಯಾ? ಯಾರೋ ಒಬ್ರು ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರಂತೆ, ಸ್ವಾಮಿ ನನಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ. ಆ ಡಾಕ್ಟರ್ ಅಂದ್ರಂತೆ ವೈದ್ಯರು, ಒಂದು ಕೆಲಸ ಮಾಡೋಣ, ಏನೇನು ಟೆಸ್ಟ್ಗಳಿದೆ ಅಷ್ಟು ಮಾಡಿಸಿ ನೋಡೋಣ ಅಂತಂದರು. ಎಲ್ಲ ಮಾಡಿಸೋದು, ನೋಡ್ತಾರೆ ಯಾವ ಸಮಸ್ಯೆನೇ ಇಲ್ಲ. ಆಮೇಲೆ ಕೇಳೋದಂತೆ, ಗಂಡ ಹೆಂಡತಿ ಏನಾದ್ರು ಜಗಳ ಆಡ್ತೀರಾ? ನಾನು ನನ್ನ ಗಂಡ ಹೆಂಡತಿ ನಾವಿಬ್ರು ತಿಂಗಳಿಗೊಂದ್ಸರಿ ಎಲ್ಲಾರು ಯಾತ್ರೆ ಮಾಡ್ತಿರ್ತೀವಿ, 6 ತಿಂಗಳಿಗೊಂದ್ಸರಿ ವಿದೇಶಕ್ಕೆ ಹೋಗ್ತಿರ್ತೀವಿ, ವರ್ಷಕ್ಕೊಂದ್ಸರಿ ಎಲ್ಲ ಬಂಧುಗಳು ಸೇರಿಸಿ ಹಬ್ಬ ಮಾಡ್ತೀವಿ, ಯಾವ ಚಿಂತೆನೂ ಇಲ್ಲ ಡಾಕ್ಟ್ರೆ. ಮತ್ತೆ ಏನು ಸಮಸ್ಯೆ? ದುಡ್ಡು ಕಾಸು ಸಮಸ್ಯೆ ಇಲ್ಲ. ಇಷ್ಟೆಲ್ಲ ಇದೆ ಆಮೇಲೆ ದುಡ್ಡು ಕಾಸು ಸಮಸ್ಯೆ ಇಲ್ಲ. ಮಕ್ಕಳಿಲ್ವಾ ನಿಮಗೆ? ಮಕ್ಕಳಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತೀರಾ. ವಯಸ್ಸಾಗಿದೆ ಅಂತೇಳಿ ಅಷ್ಟು ಪ್ರೀತಿಯಿಂದ ಮತ್ತೇನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ, ಅದೇ ಒಂದು ಸಮಸ್ಯೆ. ಸರಿ, ವೈದ್ಯರು ಯೋಚನೆ ಮಾಡೋದು, ಇವನು ಹಠ ಹಿಡ್ದ, ನಂಗೆ ಗೊತ್ತಿಲ್ಲ, ನೀವೇನಾದ್ರು ಒಂದು ಮಾತ್ರೆ ಕೊಡಿ ಅಂತ. ಈ ಹಿಂದಿನ ಜನ ಅವ್ರಿಗೇನು ಅಂತಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಸೂಜಿ ಚುಚ್ಚು ಕಳಿಸಿದ್ರೇನೆ ಅವ್ರು ಡಾಕ್ಟ್ರು, ಸುಮ್ಮನೆ ಮಾತ್ರೆ ಕೊಟ್ಬಿಟ್ರೆ ಇವ್ನು ಸರಿ ಇಲ್ಲ ಅಂತ. ಅದಕ್ಕೆ ಆ ವೈದ್ಯ ಯೋಚನೆ ಮಾಡಿದ್ರು, ಒಂದು ಕೆಲಸ ಮಾಡೋಣ, ನಾನು ಒಂದು ಒಳ್ಳೆ ಮಾತ್ರೆ ಕೊಡ್ತೀನಿ, ಮಲಗಕ್ಕಿಂತ 5 ನಿಮಿಷದ ಮುಂಚೆ ಅದನ್ನು ತಗೋಬೇಕು. ಇಲ್ದಿದ್ರೆ ನೋಡಪ್ಪ ಮತ್ತೆ ನಿಂಗೆ ನಿದ್ದೆ ಬರುತ್ತೆ, ತಗೊಂಬಿಟ್ಟು ಯಾವಾಗ ಮಲಗದ್ರಾಗಲ್ಲ, 5 ಹಾಸಿಗೆ ಮೇಲೆ ಕೂತ್ಕೊಂಡೇ ತಗೋ. ಸರಿ, ಮಾತ್ರೆ ಕೊಟ್ಟರು, ಮನೆಗೆ ಹೋದ, ಮಾತ್ರೆ ತಗೊಂಡ, ಮಲಗದ್ನಂತೆ ನಿದ್ದೆ ಬಂದ್ಬಿಡ್ತು. ಅಪ್ಪ ಎಂಥ ಡಾಕ್ಟರ್, ಇವ್ರ ಕೈಯಲ್ಲಿ ಏನು ಕೊಟ್ಟರು ಅದು ಸಿದ್ಧಿ, ಅದೆಲ್ಲ ಫಲಿಸುತ್ತೆ. ಯಾರಿಗೋ ಹೇಳೋದ, ಈ ಡಾಕ್ಟರ್ ಹತ್ರ ಹೋಗಿದ್ದೆ, ಭಾಳ ಚೆನ್ನಾಗಾಯ್ತು. ಬೇರೆಯವನು ಕೇಳೋದ, ನನಗೂ ನಿದ್ದೆ ಬರ್ತಾ ಇಲ್ಲ, ಎಲ್ಲಿ ಹೋಗಿ ಕೇಳೋಣ. ಹೋಗಿ ಕೇಳೋದಂತೆ, ಸ್ವಾಮಿ ನೀವೇನು ಮಾತ್ರೆ ಕೊಟ್ರಿ ಅವನಿಗೆ? ನೋಡಪ್ಪ ಅವ್ನಿಗೆ ಯಾವ ಸಮಸ್ಯೆನೂ ಇಲ್ಲ, ಅದಕ್ಕೆ ನಾನೊಂದು ಕೆಲಸ ಮಾಡಿದೆ, ನ್ಯೂಸ್ ಪೇಪರ್ ಇತ್ತಲ್ಲ ಅದನ್ನು ಹರಿದು ಬಿಟ್ಟು ಗುಳಿಗೆ ಮಾಡಿದೆ, ಅವನು ಕೊಟ್ಟೆ. ಅವನಿಗೆ ಮನಸ್ಥಿತಿ ಮನೋಬಲಂ ಬಲಂ ಅಂತ, ಮನಸ್ಸೆಂಬ ಬಲ ದಾರುಢ್ಯ ಇತ್ತು ಅಂದರೆ ಏನು ಬೇಕಾದ್ರೆ ಸಿದ್ಧಿಸ್ಬೋದಂತೆ. ಯಾವ ಗ್ರಹ ಬಲ ಇರಲಿ, ಎಂಥ ಬಲ ಇದ್ರೂ ಮನುಷ್ಯ ಬಿಡ್ತಾನೆ. ಮನೋಬಲ ಗಟ್ಟಿಗಿತ್ತು ಅಂದರೆ ಏನು ಬೇಕಾದ್ರೆ ಜಯಿಸ್ತಾನೆ. ಅದನ್ನು ರಾಯರ ಜೀವನದಲ್ಲಿ ನಾವು ನೋಡ್ಬೋದು, ರಾಯರ ಜೀವನದಲ್ಲಿ ನೋಡ್ಬೋದು. ಆ ರೀತಿ ವಿಶ್ವಾಸೋ ಫಲದಾಯಕ. ರಾಯರ ಹತ್ರ ಬಂದಿದ್ದೀನಿ, ಮಂತ್ರಾಕ್ಷತೆ ತಗೊಂಡಿದ್ದೀನಿ. ನಿಮಗೆ ಜ್ವರ ಬಂತ, ಊಟ ಸೇರ್ತಾ ಇಲ್ವಾ, 3 ದಿನ ಹೇಳ್ಬಿಡಿ ರಾಗ ನಂಗೆ ಮಠಕ್ಕೆ ಊಟಕ್ಕೆ ಬರ್ತೀನಿ ಅಂತ. ರಾಯರ ಪ್ರಸಾದ ಸ್ವೀಕಾರ ಮಾಡಿ, ಜ್ವರ ಹೊಟ್ಟೋಗುತ್ತೆ. ಸತ್ಯವಾಗಿ ರಾಯರ ಪ್ರಸಾದ ಸ್ವೀಕಾರ ಮಾಡಿ, ಜ್ವರ ಹೋಗೇ ಹೋಗುತ್ತೆ. ಅಂಥ ಸಾಮರ್ಥ್ಯ ರಾಯರ ಹಸೋದಕ್ಕಿದೆ. ಇನ್ನ ಏನಾದ್ರು ಸಮಸ್ಯೆ ಇಲ್ಲ, ರಾಯರ ಪಾದೋದಕ್ಕೆ ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ. ಮಠಕ್ಕೆ ಎದ್ದು ಬರೋಕ್ಕಾಗ್ತಿಲ್ವಾ, ಯಾರ ಹತ್ರನೋ ಮಂತ್ರಾಕ್ಷತೆ ತರಿಸ್ಕೊಡಿ, 2 ಕಾಳು ನೀರಿಗೆ ಹಾಕಿ ಅದ್ರ ಮೇಲೆ ಕೈ ಇಟ್ಟು ರಾಘವೇಂದ್ರ ಅಂತ ಸ್ಮರಣೆ ಮಾಡ್ತೀವಿ, ಅದನ್ನೇ ತಗೊಂಡ್ಬಿಡ್ರಿ. ಯಾಕೆ ರಾಯರ ವಾಸಿ ಮಾಡಲ್ಲ? ಅಂಥ ವೈದ್ಯರು ಎಲ್ಲೂ ಇಲ್ಲ ರೀ. ಅಂಥ ವೈದ್ಯರು ಮಂತ್ರಾಲಯ ಪ್ರಭುಗಳು. ವಿಶ್ವಾಸ ಫಲದಾಯಕ. ಹೇಗೆ ನಾವು ನಂಬೋದು? ಇಲ್ಲಿ ಹೇಳ್ತಿದ್ದಾರೆ ಮೂಕೋಪೇತ್ ಪ್ರಸಾದ, ನಾವು ಒಂದು 1000 ಸತಿ ಹೇಳಿದ್ದೀವಿ. ಅದೇ ಇದ್ರ ಬಗ್ಗೆ ನಮಗೆ ನಂಬಿಕೆ ಇದೆಯಾ? ಹುಟ್ಟದಾಗಿಂದ ತಾಯಿ ಗರ್ಭದಲ್ಲೇ ಮೂಕನಾದಂಥ ವ್ಯಕ್ತಿ ಇವರು ಸೇವೆ ಮಾಡಿದ್ರೆ ವಾಗ್ಮಿ ಶೇಷನಂತೆ ವಾಗ್ಮಿ ಆಗ್ತಾನೆ. ಅದಕ್ಕೆ ಒಂದು ಘಟನೆ ನಡೀತು ಮಂತ್ರಾಲಯದಲ್ಲಿ. ಒಬ್ಬ ಸದ್ಬ್ರಾಹ್ಮಣ ಮಂತ್ರಾಲಯಕ್ಕೆ ಹೋದ, ಅಜ್ಞಾನದಿಂದ ಕುಡಿದಾನೆ, ಯಾವ ಸಂಪತ್ತು ಇಲ್ಲ, ಏನು ದಿಕ್ಕಿಲ್ಲ. ರಾಯರ ಸೇವೆ ಮಾಡ್ದ. ಏನು ಸೇವೆ ಮಾಡಿದ್ರು ರಾಯರ ಒಂದು ಸೂಚನೆ ಕೊಡಲಿಲ್ಲ, ಒಂದು ಸ್ವಪ್ನ ಬೀಳಲಿಲ್ಲ. ವರ್ಷಾನುಗಟ್ಲೆ ಅಲ್ಲೇ ಇದ್ಬಿಟ್ಟ. ನೋಡ್ತಾನೆ,
ಯಾರೋ ಬಂದಿರೋರು ಮಂತ್ರಾಲಯಕ್ಕೆ ಬಂದಿದ ತಕ್ಷಣ ರಾಯರು ಯಾರ ಮೂಲಕನೋ ಸೂಚನೆ ಕೊಟ್ಟರು, ಸೇವೆನೇ ಮಾಡಲಿಲ್ಲ, ಫಲ ಆಗೋದು ಹೊರಟುಬಿಟ್ರು. ರಾಯರ ಮುಂದೆ ನಿಂತ, ಸ್ವಾಮಿ ನನಗೆ ಗೊತ್ತು ನೀವು ನನಗೆ ಅನುಗ್ರಹ ಮಾಡೇ ಮಾಡ್ತೀರಾ ಅಂತ ಗೊತ್ತು, ಆದರೆ ಯಾಕೆ ಎಷ್ಟು ಕಾಯಿಸ್ತಾ ಇದ್ದೀರಾ? ನೋಡಿ, ಜೀವನದಲ್ಲಿ ಒಂದು ತಿಳ್ಕೊಬೇಕು ನಾವು. ಎಷ್ಟೋ ರಾಯರ ಸೇವೆ ಮಾಡ್ತೀವಿ, ಬೇರೆಯವ್ರಿಗೆ ಬೇಗ ಫಲ ಆಗ್ತಿದೆ, ನಮ್ಗೆ ಆಗ್ತಿಲ್ಲ ಅಂತ ನಾವು ಅನ್ಕೋತೀವಿ. ಯಾಕೆ? ಏನೋ ಕೇಳಿದ್ರೆ ನಿಮ್ಮ ಪ್ರಾರಬ್ಧ ಅಂತ ಬಾಯಿ ಮುಚ್ಕೋತೀವಿ, ಹೊರಟು ಬಿಡ್ತೀವಿ. ಅದ್ರ ನಿಜವಾದ ಉತ್ತರ ಏನು? ಇವಾಗ ಇಷ್ಟೊತ್ತವರೆಗೂ ಇಲ್ಲಿ ಕೂತಿದ್ದೀವಿ, ರಾಯರ ಚಿಂತನೆ ಮಾಡ್ತಾ ಇದೀವಿ, 1 ಅವರ್ ಕೂತ್ಕೊಂಡ್ವಿ, ರಾಯರ ಚಿಂತನೆ ಮಾಡಿದ್ವಿ. ಇಲ್ಲಿಂದ ಹೊರಗಡೆ ಹೋಗಿದ ತಕ್ಷಣ ಯಾರೋ ನಮಗೆ ರೇಗಿಸ್ಲಿಕ್ಕೆ ಫೋನ್ ಮಾಡಿದ್ರು ಅನ್ಕೊಳ್ಳಿ, ಕೆಟ್ಟದಾಗ ಮಾತಾಡಿದ್ವಿ. ಇಲ್ಲಿ ಮಾಡಿದ ಪುಣ್ಯ ಸಾಧನೆ ಹೊರಗಡೆ ಹೋಗಿದ ತಕ್ಷಣ ಯಾವುದೋ ಬಂಧಕ ನಮಗೆ ಕೆಟ್ಟ ಕೆಲಸ ಮಾಡಿಸ್ತಿದೆಯಲ್ಲ. ಯಾಕೆ ಅಂದರೆ ನಮಗೆ ಕರ್ಮ ಅಂಟಿದೆ, ನಮ್ಗಿನ್ನೂ ಹಿಂದಿನ ಜನ್ಮದ ಪ್ರಾರಬ್ಧ ಅಂಟಿದೆ. ಇಲ್ಲೇ ಕೂತ್ಕೊಂಡಿರ್ತೀವಿ, ಚಿಂತನೆ ಮಾಡ್ತಿರ್ತೀವಿ, ಮನಸ್ಸು ಎಲ್ಲೆಲ್ಲಿ ಕೆಟ್ಟ ಕಡೆ ಹೋಗುತ್ತೋ ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿಗಳಂತ ಜ್ಞಾನಿಗಳಿಗೆ ಕರ್ಮ ಅಂಟೇ ಇಲ್ಲ. ರಾಯರನ್ನ ಭೂಮಿಗೆ ಕಳಿಸುವಾಗ ಎಲ್ಲ ದೇವತೆಗಳು ಮಾತಾಡ್ಕೊಂಡ್ರಂತೆ, ದೇವರು ಯಾರನ್ನೂ ಭೂಮಿಗೆ ಕಳಿಸಿಲ್ಲ, ಹಂಗೆ ಇವ್ರನ್ನ ಕಳಿಸ್ತಾ ಇದ್ದಾನೆ. ಹೇಗೆ ಅಂತಂದ್ರೆ, ನಾವು ಕೆಲವರು ಪದಾರ್ಥ ತರುವಾಗ ಇದು ಬೇಡ ಇದು ಬೇಡ ಅಂತ ಬಿಟ್ಬಿಟ್ಟಿರ್ತೀವಲ್ಲ, ಹಂಗೆ ರಾಯರನ್ನ ಭೂಮಿಗೆ ಕಳಿಸುವಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಡಿಲೀಟ್ ಮಾಡ್ಬಿಟ್ನಂತೆ. ಪರಿಶುದ್ಧವಾಗಿ ರಾಯರನ್ನ ಭೂಮಿಗೆ ಕಳಿಸಿದಂತೆ. ಯಾವ ಕರ್ಮದ ಅಂಟೆ ಇಲ್ವಂತೆ, ಅವ್ರು ಯಾವ ಕರ್ಮನೂ ಮಾಡಬೇಕಾಗೇ ಇಲ್ವಂತೆ. ಮತ್ತೆ ಮಾಡೋದಲ್ಲ ಅಂತಂದ್ರೆ ನಮಗೆ ದಾರಿ ಇರ್ಲಿಕ್ಕೆ ಮಾಡಿದ್ರಂತೆ. ಅಂಥ ಒಂದು ಮಹಾತ್ಮರು ಇವರು. ಅವನು ಹಂಗೆ ನೋಡ್ದ, ಎಲ್ಲ ಮಾಡ್ತಿದ್ದಾರೆ, ಯಾರು ಒಂದು ಇಲ್ಲಪ್ಪ, ನೀನು ಮಾಡಿದಂಥ ಪಾಪ ಗಂಧದ ಕೊರಡಿದೆ, ಸಾಣೆ ಕಲ್ಲಿದೆ, ತಿಕ್ಕಿ 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 ಆ ಗಂಧ ಸವಿಬೇಕು. ಅಲ್ಲಿವರೆಗೂ ಆ ಗಂಧ ಹೇಗೆ ತೆಗೆಯೋ ತನಕ ಬರ್ತಾ ಇರುತ್ತೋ ಹಾಗೆ ನಮ್ಮ ಪಾಪ ಎಂಬ ಗಂಧದ ಕೊರಡು ಸವಿಬೇಕು. ಪುಣ್ಯ ಪಾಪಗಳನ್ನೆರಡೂ ಆ ಗಂಧದ ಉಂಡೆಯಾಗಿ ಪರಮಾತ್ಮನ ಪಾದಕ್ಕೆ ಇಡಬೇಕು. ನಿಮ್ಗೆಲ್ರಿಗೂ ಕುಬ್ಜೆ ಗೊತ್ತು. ಕೃಷ್ಣ 9 ವರ್ಷದ ಹುಡುಗ, ಬಲರಾಮ 13 ವರ್ಷದ ಹುಡುಗ. ಅಣ್ಣ ಬಾರ ಕಂಸನ್ ಸಾಯಿಸ್ಬಿಟ್ಟು ಬರೋಣ ಅಂದ. ಬಲರಾಮ ಅಂದ, ನಾನು ನಿನ್ನ ಕರ್ಕೊಂಡು ಹೋಗ್ಬೇಕು, ಚಿಕ್ಕವನು ನನ್ನೀಗ ಕರಿತೀಯ ಅಂದ ಬಲರಾಮ. ನಾ ಬರಲ್ಲ ಅಂದ. ಇಲ್ಲ ಅಣ್ಣ, ದಯವಿಟ್ಟು ಬಾ, ಹೋಗ್ಬಿಟ್ಟು ಆ ಕಂಸನ್ ಸಂಹಾರ ಮಾಡಿ ಬರೋಣ. ಬರಕ್ಕೇನು ತೊಂದರೆ ಇಲ್ಲ, ಬಂದ್ಮೇಲೆ ನೀನೇನು ಕಿತಾಪತಿ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಅದಕ್ಕೆ ನಾ ಬರಲ್ಲ. ಬಲವಂತ ಮಾಡಿ ಹೇಳ್ಕೊಂಡು ಹೋದ. ಎದುರುಗಡೆ ಹೋಗ ಕಂಸನ್ ಸಂಹಾರ ಮಾಡೋ ಕಾಲಕ್ಕೆ ಎದುರುಗಡೆ ಕುಬ್ಜೆ ಬರ್ತಾಳೆ, ತ್ರಿಭಂಗಿ. ಅವಳು ಮಂಡಿ, ಬೆನ್ನು, ಸೊಂಟ 3 ಬಗ್ಗಿತ್ತಂತೆ. ಕುರೂಪಿ, 25 ವರ್ಷದವಳು ಅವಳು. ಕೃಷ್ಣ 9 ವರ್ಷದವನು. ಕೃಷ್ಣ ಬಂದ, ನೋಡ್ತಾನೆ ಒಂದು ತಟ್ಟೆ, ಬಂಗಾರ ತಟ್ಟೆ ತುಂಬ ಒಂದು ದೊಡ್ಡ ಮುದ್ದೆ ಗಾತ್ರದ ಗಂಧ. ಕೃಷ್ಣ ಮತ್ತೆ ಕೇಳ, ನಿಲ್ಲೆ, ನಿಂತು, ಏನಿದು? ಇದು ಗಂಧ. ಯಾರಿಗಾಗಿ? ಕಂಸನಿಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ. ನಿನಗೆ ಗೊತ್ತಿಲ್ಲವಾ? ಕಂಸ ರಾಕ್ಷಸ, ಆ ರಾಕ್ಷಸನಿಗೆ ಹೋಗಿ ನೀನು ಗಂಧ ಕೊಡೋಲ್ಲ. ಕುಬ್ಜೆ ಅಂದಂತೆ, ಇಲ್ಲ, ನಾನು ಆ ಕಂಸನ ಒಳಗಡೆನೂ ಪರಮಾತ್ಮ ಇದ್ದಾನೆ, ಕಂಸನ ಒಳಗಡೆ ಇರ್ತಕ್ಕಂಥ ಕೃಷ್ಣನಿಗೆ ಕೊಡ್ತಾ ಇದ್ದೀನಿ. ಓಹೋ, ಇಷ್ಟೊಂದು ಜ್ಞಾನ ಇದೆಯಾ ನಿನಗೆ? ನಾನೇ ಕೃಷ್ಣ ಬಂದಿದ್ದೀನಿ, ನನಗೆ ಕೊಡು. ಸ್ವಾಮಿ ಕೃಷ್ಣಾರ್ಪಣಮಸ್ತು ಅಂದಿದ್ದೀನಿ. ನಮ್ಮ ಜೀವನದಲ್ಲಿ ಇಂಥ ಎಷ್ಟೋ ಘಟನೆ ನಡೀತಿರುತ್ತೆ. ಓಹ್, ನೋಡ್ದ, ಇವನಿಗೆ ಹೇಳ್ಕೊಂಡ್ಬಿಟ್ಟ ಕೃಷ್ಣ ಅಂತ ಅನ್ಕೋತೀವಿ. ಯಾವ ದೇವರು ಯಾವ ರೀತಿ ಬಂದು ಏನು ಕಾರ್ಯ ಮಾಡಿಸ್ತಾನೋ ಗೊತ್ತಿಲ್ಲ. ಕೃಷ್ಣ ಸ್ವೀಕಾರ ಮಾಡ್ದ. ಪಕ್ಕದಲ್ಲೇ ಇದನ್ನು ಬಲರಾಮ ನೋಡ್ಲಿಲ್ಲ, ಗೊತ್ತವನಿಗೆ. ಅಷ್ಟು ಗಂಧ ಮೈಗೆ ಹಚ್ಕೊಂಡ, ಒಂಚೂರೇ ಚೂರು ತಟ್ಟೆ ನಿಮಗಿತ್ತು. ಅಣ್ಣ ನಿನಗೆ ಚೆನ್ನಾಗಿ ಮಾಡ್ದವ ಮರ್ಯಾದೆ ಅಂತ. ಅದನ್ನು ತಗೊಂಡ ತಾನೇ ಬಲರಾಮನಿಗೆ ಬಳ್ದ. ಬಲರಾಮ ಅನ್ಕೊಂಡ, ಈ ಮರ್ಯಾದೆ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಿತ್ತು ನಾನು, ಹೊರಡೋಣ ಅಂದ. ಇನ್ನೇನು ಹೊರಡೋದು? ನೀನು ಹೆಂಗೆ ಹೇಳ್ತೀಯ ಹಂಗೆ ಕೊಡಬೇಕು ನಾನು, ಬಾ ನಡಿ. ಹೊರಟ್ರೆ ಆ ಕುಬ್ಜೆ ಕೃಷ್ಣನ ಕೈ ಇಟ್ಕೊಂಡು ಕೇಳಿದ್ರು, ಕೃಷ್ಣ ನನ್ನ ಮದುವೆ ಆಗ್ತೀಯ? ನಗ್ಬಿಟ್ಟ ಕೃಷ್ಣ. ನೋಡೋಣ, ಇವಳ ಹತ್ರ ಗಂಧ ಇಸ್ಕೊಂಡಿದ್ದಕ್ಕೆ ಮದುವೆ ಆಗ್ಬೇಕಂತ. ಏನು ಅಂತ ಮದುವೆ ಆಗಲಿ? ಸ್ವಾಮಿ, ನನ್ನಿಂದ ಗಂಧ ಸ್ವೀಕಾರ ಮಾಡೋದಲ್ಲ. ಹೌದಾ, ಸರಿ ನಿಂತ್ಕೋ ಅಂತ ನಿಲ್ಲಿಸಿದ ಕುಬ್ಜೆನ. ಅವಳ 2 ಕೈ ಇಟ್ಕೊಂಡ, ಅವಳ ಕಾಲ ಮೇಲೆ ತನ್ನ ಕಾಲಿಟ್ಟ, ಅವಳ ಗಲ್ಲವನ್ನು ಮೇಲಕ್ಕೆ ಎತ್ತಿದ್ರೆ ಕುರೂಪಿಯಾಗಿದ್ದಂಥವಳು ಒಳ್ಳೆ ಸೌಂದರ್ಯವತಿ ಆದಂತೆ. ಎಂಥ ಸುಂದರ ರೂಪ ಬಂತು ಅಂತಂದ್ರೆ ಒಳ್ಳೆ ಗಂಧರ್ವೆ ಅಂತ ಕಾಣ್ತಿದ್ದು.
ತ್ರಿಭಂಗಿಯಾಗಿದ್ದ ಕುಬ್ಜೆಯ ತನು ಎತ್ತಿ ನವಯೌವನೆಯ ಮಾಡಿದೆ ಎಂದೆಯೋ. ಅವಳಿಗೆ ವಿಶ್ವಾಸ ಬಂತಂತೆ, ನನ್ನ ಈಗ ಸುಂದರನಾಗಿ ಮಾಡಿದ್ದಾನೆ, ಕೃಷ್ಣನ ಕೈ ಹಿಡದೆ ಇರ್ತಾನೆ, ನನ್ನ ಕೈ ಬಿಡಲ್ಲ. ಕೃಷ್ಣನ ಕೇಳಿದ್ರು, ಕೃಷ್ಣ ಈಗಲಾದ್ರೂ ನನ್ನ ಮದುವೆ ಆಗ್ತೀನಮ್ಮ ಅಲ್ಲ, ಕಂಸನ ಸಂಹಾರ ಮಾಡಿ ಬರ್ತೀನಿ. ಯಾವಾಗ ಸಂಹಾರ ಮಾಡ್ತೀಯಾ? 3 ಗಂಟೆಲಾಗ್ಬೋದು, 3 ದಿನದಲ್ಲಾಗ್ಬೋದು, 3 ತಿಂಗಳಲ್ಲಾಗ್ಬೋದು, 3 ವರ್ಷ ಆಗ್ಬೋದು, 3 ಜನ್ಮ ಆಗ್ಬೋದು. ಆದರೆ ಪರಮಾತ್ಮನ ಅನುಗ್ರಹದ ದೃಷ್ಟಿ ನಮ್ಮ ಕಡೆ ಇದೆ ಅಂದರೆ ಉದ್ಧಾರ ಮಾಡೇ ಮಾಡ್ತಾನೆ. ಯಾಕೆ ಪಿರಿಯಡು? ಹಾಲಿಗೆ ಮೊಸರು ಎಪ್ಪಾಕ್ತೀರ, ಮೊಸರಾಗಿದ್ದ ತಕ್ಷಣ ಹಾಲು ಎತ್ಕೊಳತ್ತಾ? ನೋಡಿ ಏನೇನೋ ಬಂದಿದೆ ಅಲ್ವ ಟೆಕ್ನಾಲಜಿ. ಹಾಲಿಗೆ ಮೊಸರು ಹಾಕಿದ ತಕ್ಷಣ ಎತ್ಕೊಳ್ಳುವಂಥದ್ದು ಏನಾಗಿದೆಯಾ? ಕಾಯಬೇಕು. ನಾವು ಅಷ್ಟೇ, ರಾಯರ ಅನುಗ್ರಹ ನಮ್ಗೆ ಬಿದ್ದ ಮೇಲೆ ಕಾಯಬೇಕಂತೆ ನಾವು ಮೊಸರಾಗಲಿಕ್ಕೆ. ಕೃಷ್ಣ ಬಂದ ವಿವಾಹ ಆದ ಕುಬ್ಜೆನ. ಹಾಗೆ ಆ ಬ್ರಾಹ್ಮಣನಿಗೆ ಹೇಳಿದ್ರು, ಮಂತ್ರಾಲಯದಲ್ಲಿ ಸೇವೆ ಮಾಡ್ತಾರೆ, ಕಾಯಿ ನಿನ್ನ ಕರ್ಮ ಕಳೀಲಿ. ಸರಿ, ಎಲ್ಲ ಆಯಿತು. ಒಂದಿನ ರಾಯರ ಸ್ವಪ್ನದಲ್ಲಿ ಬಂದರು. ಎಷ್ಟೋ ವರ್ಷ ಆದರೂ ಅವನಿಗೆ ವಿಶ್ವಾಸ ಅಂತ ಅಲ್ಲಿ ತನಕ ಏನು, ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋ ಅನುಗ್ರಹ. ಮಂತ್ರಾಲಯದಲ್ಲೇ ಇದ್ದಾನೆ. ಒಂದಿನ ರಾಯರ ಸ್ವಪ್ನದಲ್ಲಿ ಬಂದು ಅಂದರು, ನಾಳೆ ಗರ್ಭಗುಡಿ ತೆಗೆದಿದ ತಕ್ಷಣ ಅಲ್ಲಿ ಏನು ಕಾಣುತ್ತೋ ಅದು ನಿನಗೆ ನಾನು ಕೊಡೋದು. ಅವನು ಎಚ್ಚರ ಆಯಿತು. ಅವನಿಗೆ ಏನನ್ಸ್ಬಿಡ್ತು, ನಾಳೆ ಗರ್ಭಗುಡಿ ತೆಗೆದ ತಕ್ಷಣ ಅಲ್ಲಿ ಏನಿದೆಯೋ ಅದು ನನಗಂತೆ. ಹೋಗಿ ಅರ್ಚಕರಿಗೆ ಹೇಳ್ದ, ಅರ್ಚಕರೇ ರಾಯರ ಸ್ವಪ್ನದಲ್ಲಿ ಬಂದಿದ್ರು, ನಾಳೆ ಗರ್ಭಗುಡಿಲಿ ತೆಗೆದ ತಕ್ಷಣ ಏನು ಕಾಣಿಸ್ತದೆ ಅದಕ್ಕೆ ನೀವು ನನಗೆ ಕೊಡಬೇಕು. ರಾಯರು ನನಗೆ ಸೂಚನೆ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ಬಂದಿದ್ದಾರೆ. ಹಾಗೆಲ್ಲ ಅರ್ಚಕರ ಹತ್ರ ಹೋಗಿ ಹೇಳ್ಕೊಳ್ಳೋರು ಪ್ರತಿಯೊಂದನ್ನು ಕೂಡ. ಬಹಳ ನಂಬಿಕೆ ಇತ್ತು. ಅರ್ಚಕರು ಹೇಗಿದ್ರು ಅಂದರೆ ರಾಯರ ಪ್ರತಿನಿಧಿಗಳಂತೆ ಇರೋರಂತೆ. ಏನಾದ್ರು ಪ್ರಶ್ನೆ ಕೇಳಿದ್ರೆ ರಾಯರ ಹತ್ರ ಏನು ಸೂಚನೆ ಕೇಳೋರು, ಉತ್ತರ ಕೊಡೋರು. ಅಂಥ ತಪಸ್ವಿಗಳಿದ್ರು, ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ. ಅರ್ಚಕರಂದ್ರು, ಸರಿ ಆಯಿತು, ಇವತ್ತು ರಾತ್ರಿ ಮಂತ್ರಾಲಯದಲ್ಲಿ ಏನು ಸಂಪ್ರದಾಯ ಅಂದರೆ ರಾತ್ರಿನೂ ಸ್ನಾನ ಮಾಡಿ ರಾಯರ ಬೃಂದಾವನ ಸ್ಪರ್ಶ ಮಾಡಿ ಮಂಗಳಾರತಿ ಎಲ್ಲ ಮಾಡೋ ಸಂಪ್ರದಾಯ ಇದೆ. ಆ ರೀತಿಯಲ್ಲಿ ರಾತ್ರಿ ತೆಗೆದಿಡುವಾಗ ಬಂಗಾರದ ಅಲಗಾರತಿ ಬಿಟ್ಬಿಟ್ಟು ಏನೋ ಬಿಟ್ಬಿಡ್ದು ಅಂತ ಅರ್ಚಕರು ನೀಟಾಗಿ ತೆಗೆದಿಟ್ಟಿದ್ದಾರೆ. ನಾಳೆ ಏನು ಬರುತ್ತೆ ಸಿಕ್ಕಿದ ತಕ್ಷಣ ಅವ್ರಿಗೆ ಕೊಡಬೇಕಲ್ಲ. ಆಮೇಲೆ ನಾಳೆಯಿಂದ ಪೂಜೆಗೆ ನಾವೇನು ಮಾಡೋದು? ಸರಿ ಆಯಿತು. ಇಡೀ ಮಂತ್ರಾಲಯ, ಮಾದಾವರ, ಆದೋನಿ ಎಲ್ಲ ಕಡೆ ವಿಚಾರ ಪಟ್ಟಿದೆ. ಹಿಂಗೇನೋ ಸ್ವಪ್ನ ಕೊಟ್ಟಿದ್ದಾರಂತೆ, ನಾಳೆ ಏನು ಕಾಣುತ್ತೋ ಅದು ಅವ್ರಿಗಂತೆ. ಏನಪ್ಪ ಇಟ್ಟಿದ್ದಾರೆ ರಾಯರು, ಏನಪ್ಪ ಇಟ್ಟಿದ್ದಾರೆ? 100 ಜನ ಸೇರಿಬಿಟ್ಟಿದ್ದಾರೆ. ಮಾನ್ಯ ದಿನ ಬಂದರು, ಅವನನ್ನು ನಿಲ್ಲಿಸ್ಕೊಂಡ್ರು, ಬೀಗ ತೆಗೆದ್ರು. ಒಳಗಡೆ ಹೋಗಿ ನೋಡಿದ್ರೆ ದೊಡ್ಡ ಕಾಳಿಂಗ ಸರ್ಪ. ರಾಯರೇನು ಹೇಳಿದ್ರು, ಏನು ಸಿಗುತ್ತೋ ನಿನಗೆ ಅಂದರು. ಅವನು ಅರ್ಚಕರು ಅಂದ್ರಂತೆ, ನೋಡಿ ಎಂಥ ಅರ್ಚಕರಿದ್ರು ಅಂತ ಆ ಕಾಲಕ್ಕೆ. ಅಂದ್ರಂತೆ, ಪ್ರಯತ್ನ ಮಾಡೋ ಹಾವನ್ನ ಹಿಡಿದು ನೋಡಿ ಏನಾದ್ರು ಸಿಗ್ಬೋದು. ಎಲ್ಲರೂ ಓಡಾಟೋರು ಮಠದಿಂದ ಹಾವು ಅಂದ ತಕ್ಷಣ. ಅವನು ನೋಡ್ದ, ಧೈರ್ಯ ಸಾಕಾಗಲಿಲ್ಲ. ಆದರೆ ಒಂದು ಕಡೆ ವಿಶ್ವಾಸ, ರಾಯರು ಹೇಳಿದರೆ ಏನು ಸಿಗುತ್ತೋ ಅದು ನಿಂದು ಅಂತ. ಪ್ರಯತ್ನ ಪಟ್ಟ, ಧೈರ್ಯ ಸಾಲಿಲ್ಲ. ಆಮೇಲೆ ರಾಯರ ಕೆಳಗಡೆ ಒಂದು ಚಿಕ್ಕ ರಂಧ್ರ ಇರ್ತಂತೆ, ಅದ್ರ ಕೆಳಗಡೆ ಹೊಟ್ಟೋಯ್ತಂತೆ. ಅರ್ಚಕರಂತೆ, ಬಿಡಬೇಡ, ಹಿಡಿ 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 ಅಂತ. ಮುಕ್ಕಾಲು ಭಾಗ ಹೋಗಿತ್ತು, ಅದನ್ನು ಹಿಡಿದ ತಕ್ಷಣ ಅದು ಕೈಗೆ ಬಂದ್ಬಿಡ್ತಂತೆ. ಎಷ್ಟು ಸಿಕ್ತೋ ಅಷ್ಟು ಬಂಗಾರ ಆಗೋಯ್ತು. ವಿಶ್ವಾಸೋ ಫಲದಾಯಕ. ರಾಯರಲ್ಲಿ ನಾವು ಪೂರ್ತಿ ವಿಶ್ವಾಸ ಇದೆ. ಏನಕ್ಕೆ ಡಾಕ್ಟರ್ ಕತೆ ಹೇಳಿದೆ ಅಂತಂದರೆ, ಯಾರೋ ಹೇಳೋದನ್ನು ವಿಶ್ವಾಸಪೂರ್ವಕ ತಗೊಂಡ್ರೆ ಫಲಿಸ್ತದೆ ಅಂತ ಹೇಳುವಾಗ, ಇಂಥ ಮಂತ್ರ ಸಿದ್ಧರು, ಅವಧೂತ ಶಿಖಾಮಣಿಗಳು, ಭಗವಂತನ ಸಾಕ್ಷಾತ್ ಪುತ್ರರಾದ ಆ ಮಂತ್ರಾಲಯ ಪ್ರಭುಗಳಿಗೆ ಇನ್ನೆಂಥ ಸಾಮರ್ಥ್ಯ ಇದೆ. ಅದಕ್ಕೆ ಅವನು ಗಟ್ಟಿ ಗಿಡಕ್ಕೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮೂಕ ಓಪಿಯತ್ ಪ್ರಸಾದೇನ. ಮೂಕರಾಗಿದ್ದೀವಿ ಯಾವ ವಿಚಾರದಲ್ಲಿ? ಸಾಧನೆ ವಿಚಾರದಲ್ಲಿ ಮೂಕರಾಗಿದ್ದೀವಿ. ಮನೆಯಲ್ಲಿ ಜಗಳ ನಡೀತಿದೆ ಅಂತಂದರೆ ಎದ್ದು ಮಾತಾಡ್ತೀವಿ, ನಮಗೆ ಬೇಕು ಅಂತಂದರೆ. ಸ್ವಾಮಿನ ಹೊಗಳಬೇಕು ಅಂದರೆ ನಾಲ್ಗೆ ಬರ್ತಾ ಇಲ್ಲ, ಮೂಕರಾಗ್ಬಿಟ್ಟಿದ್ದೀವಿ. ಆ ಜ್ಞಾನ ಕೊಡಬೇಕು ಅಂದರೆ ಈ ಪ್ರಭುಗಳನ್ನು ಹಿಡಿದ್ರೆ ಆ ಪರಮಾತ್ಮನನ್ನು ಹೆಂಗೆ ಚಿಂತಿಸ್ಬೇಕು? ಆಗ ಮೂಕ ವಾಗ್ಮಿ ಆಗ್ತಾನೆ. ಮುಂದೆ ಹೇಳ್ತಾ ಇದ್ದಾರೆ, ರಾಜರಾಜಾಯತೆ ರಿಕ್ತೋ. ರಿಕ್ತ ಅಂತಂದ್ರೆ ರಿಕ್ತ ಹಸ್ತ ಅಂತ ಹೇಳ್ತೀವಲ್ಲ, ಖಾಲಿ ಕೈ. ಭಿಕ್ಷಕನಾದಂಥವನು ರಾಜರಿಗೆ ರಾಜ ಆಗ್ತಾನೆ. ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ಇವೆಲ್ಲ ಯಾವಾಗ ಸಿದ್ಧಿ ಆಗುತ್ತೆ? ಅವರನ್ನ ಆಶ್ರಯ ಮಾಡಿದಾಗ. ಭಿಕ್ಷಕನಾದಂಥವನು ರಾಜ ಆದ. ಮಂತ್ರಾಲಯಕ್ಕೆ ಹೋದ, ಒಬ್ಬ ಕಳ್ಳ ಹೋಗಿ ರಾಯರ ಸೇವೆ ಮಾಡೋದು. ಈಗ ಎಷ್ಟೋ ಜನ ಮಠದಲ್ಲೇ ಕಳ್ಳರು, ಸ್ವಾಮಿ ನಿಮ್ಮ ಮುಂದೆ ಬೆಳ್ಳಿ ಲೋಟ ಇದೆ, ನಾಳೆ ತೊಗೊಂಡು ಹೋಗ್ತೀನಿ, ಯಾರು ಕೇಳ್ದಿರೋ ಹಂಗಾಗಲಿ
ಎಷ್ಟು ಮಠದಲ್ಲಿ ನಡೆಯುತ್ತೆ ಅಲ್ವಾ? ಉದ್ಧರಣೆ ಇದೆ, ಈ ಉದ್ಧರಣೆ ಅಂತ ನಿಮ್ಗೆ ಗೊತ್ತಾಗಲ್ಲ ಯಾರಿಗೂ. ರಾಯರನ್ನ ಕೇಳ್ತಾರೆ, ಸ್ವಾಮಿ ಕಳ್ತನ ಮಾಡ್ಬೇಕು, ನೀವು ಅನುಗ್ರಹ ಮಾಡಿ ಅಂತ. ರಾಯರ್ ಅವನಿಗೂ ತದಾಸ್ತು ಅಂತಾರೆ, ರಾಯರ್ ಅವನಿಗೂ ತದಾಸ್ತು ಅಂತಾರೆ. ಹೀಗೆ ಒಬ್ಬ ಮಂತ್ರಾಲಯಕ್ಕೆ ಒಬ್ಬ ಕಳ್ಳ ಬಂದ, ಪ್ರದಕ್ಷಿಣೆ ಆಗದ, ನಮಸ್ಕಾರ ಮಾಡದ. ಅವನು ಬ್ರಾಹ್ಮಣ ಅಂತೆ. ಅರ್ಚಕರನ್ನು ಕೇಳಿದ, ಸ್ವಾಮಿ ರಾಯರ ಪೂಜೆಗೆ ನೀರು ತಂದು ಕೊಡ್ಲಾ? ನದಿಗೆ ಹೋಗಿ ನೀರು ತಂದು ಹಾಕದಂತೆ. ಆ ಕೊಳದಪ್ಪಳೆ ತುಂಬ ನೀರಿಟ್ಟ, ಎಲ್ಲ ರಾಯರ ಸೇವೆ ಮಾಡ್ದ, ವಿಧವಾಗಿ ರಾಯರ ಸೇವೆ ಮಾಡ್ದ. ರಾಯನ ಕೇಳ್ತಿದ್ದು ಒಂದೇನಂತೆ, ಸ್ವಾಮಿ ಯಾರು ಇಲ್ಲಿ ಉಳ್ಕೋತಾರೋ ಅವರ ಬ್ಯಾಗ್ನಲ್ಲಿ ದುಡ್ಡಿಡೋ ಹಾಗೆ ಮಾಡ್ರಿ, ಆ ದುಡ್ಡನ್ನ ನಾನು ತಗೋತೀನಿ, ಅಷ್ಟೇ ನೀವು ಅನುಗ್ರಹ ಮಾಡಬೇಕು. ರಾಯರ ಸೇವೆ ಮಾಡಿದ ಫಲ ಏನು ಬಂತು ಅಂತಂದ್ರೆ, ಪ್ರತಿದಿನ ರಾಯರು ನೀರು ಹೊತ್ತಾಗ್ತಿದ್ನಲ್ಲ, ಅವನಿಗೆ ವೈರಾಗ್ಯ ಕೊಟ್ಬಿಟ್ರಂತೆ ರಾಯರು. ಎಷ್ಟೋ ಜನ ಬರ್ತಿದ್ದವರೆಲ್ಲ ಇವನ್ ಸೇವೆ ನೋಡಿ, ಅರ್ಚಕರು 100 ರೂಪಾಯಿ ಕೊಟ್ಟರೆ ಇವನು 1000 ರೂಪಾಯಿ ಕೊಡೋದಂತೆ. ರಾಯರು ಏನು ಮಾಡ್ಬಿಟ್ರು ಗೊತ್ತಿಲ್ಲ, ರಾಯರ ಸೇವೆಯಲ್ಲಿ ತೃಪ್ತಿ ಕೊಟ್ಬಿಟ್ಟು ಆ ಕೊಟ್ಟಿದ್ದ 1000 ರೂಪಾಯಿನ 10 ಜನ ಹಂಚ್ಬಿಡೋರು. ರಾಯರು ಹೀಗೆ ಮಾಡ್ತಾರೆ. ಅದೇ ಇನ್ನೊಬ್ಬ ಕಳ್ಳ ಬಂದಿದ್ದ, ಅವನು ರಾಯರ ಸೇವೆ ಮಾಡ್ದ. ಅದೇ ಜಾಗಕ್ಕೆ ಒಬ್ಬ ಶ್ರೀಮಂತನು ಬಂದಿದ್ದಂತೆ. ಆ ಕಳ್ಳ ಬಂದಿದ್ದು ಏನಕ್ಕೆ ಬಂದಿದ್ದ ಅಂತಂದ್ರೆ, ಸ್ವಾಮಿ ಯಾವ ವಿದ್ಯೆ ಇಲ್ಲ, ಏನೂ ಇಲ್ಲ, ಯಾವುದೋ ಪ್ರಾರಬ್ಧ ಕರ್ಮದಿಂದ ಕಳ್ಳ ಆಗ್ಬಿಟ್ಟಿದ್ದೀನಿ, ನನ್ನ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು, ನನ್ನ ತಾಯಿಗೆ ಹುಷಾರಿಲ್ಲ, ನೀವೇ ದುಡ್ಡು ಕೊಡಬೇಕು ಅಂತ ಮಂತ್ರಾಲಯಕ್ಕೆ ಬಂದ. ರಾಯರು ಸೂಚನೆ ಕೊಟ್ಟಂತೆ, ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನು ನನಗೆ ಕೊಡ್ಲಿಕ್ಕೆ ಅಂತ ದುಡ್ಡು ಇಟ್ಕೊಂಡಿದ್ದಾನೆ, ಅದನ್ನ ನೀನು ತಗೊಂಡು. ಅವನ ಸ್ವಪ್ನದಲ್ಲಿ ಬಂದು ರಾಯರಂದ್ರಂತೆ, ನಿನ್ನ ಚೀಲದಲ್ಲಿದ್ದಂಥ ಹಣವನ್ನು ನಾನೇ ಸ್ವೀಕಾರ ಮಾಡಿದ್ದೀನಿ, ನಿನ್ಗೇನು ಬೇಕೋ ಫಲ ಕೊಡ್ತೀನಿ ಹೋಗು ಅಂತ. ಏನ್ರಿ ರಾಯರ ಮೈಮೆ, ನಾವು ಹೇಳಲಿಕ್ಕಾಗತ್ತಾ? ಅಂಥ ಪ್ರಸಿದ್ಧರು, ಅಂಥ ಮಂತ್ರಸಿದ್ಧರು ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಹೇಳ್ತಾ ಇದ್ದಾರೆ, ಮೂಕೋಪಿ ಯತ್ ಪ್ರಸಾದೇನ. ಈ ಸ್ತೋತ್ರ ಹೇಳುವಾಗ ಇದು ನಮ್ಗೆ ನೆನಪಾಗಬೇಕು. ಸ್ವಾಮಿ ನಾನು ಎಂಥ ಮೂಕ ಅಂತಂದರೆ, ಬೇಡದೆ ಇರೋದಕ್ಕೆ ಚಾಚಿಕೊಂಡಿರುವಂಥ ನನಗೆ, ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬುವೆನು ನಾಲಿಗೆ. ಚಾಡಿ ಹೇಳಬೇಕು ಅಂತಂದ್ರೆ ಎಲ್ಲರ ಬಗ್ಗೆ ಚಾಡಿ ಹೇಳಕ್ಕೆ ಚಾಚತ್ತೆ ನಾಲಿಗೆ. ಕೃಷ್ಣನ ಮುಂದೆ, ರಾಯರ ಮುಂದೆ ಕೂತ್ಕೊಂಡು ಒಂದು ಸ್ತೋತ್ರ ಹೇಳು ಅಂತಂದ್ರೆ ಫೋನ್ ಬರುತ್ತೆ, ಕೆಲಸ ಬರುತ್ತೆ, ಅಥವಾ ಮನಸ್ಸೇ ಇರಲ್ಲ. ಇಷ್ಟೇ. ಅದು ಯಾವಾಗ ಕಳಿಯುತ್ತೆ ಅಂತಂದ್ರೆ ಅವರನ್ನು ಆಶ್ರಯ ಮಾಡಲಿ, ಕಳೀತಾರೆ. ಆ ರೀತಿಯಲ್ಲಿ ರಾಯರನ್ನು ಆಶ್ರಯ ಮಾಡಬೇಕು. ಆ ರಾಯರ ಮಹಾತ್ಮೆಯನ್ನು ಹೇಳ್ತಾ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಾನು ದಡ್ಡನಾದಂಥವನು, ರಾಯರ ಮಹಿಮೆ ಹೇಳಲಿಕ್ಕೆ ನಂಗೆ ಶಕ್ತಿ ಇಲ್ಲ, ಆದರೆ ಅವರ ವರಪ್ರಸಾದದಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಬರ್ತೇ ಇನ್ನೇನು ಇಲ್ಲ ಅಂತೇಳಿ ಅವರ ತಂದೆ ಆದಂಥವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪ್ರಸಾದ್ಯ ನರಪಂಚಸ್ಯಾಂ ಪ್ರಾಪ್ತಂ ವೈದುಷ್ಯಮದ್ಭುತಂ ಯೇನ ಲಕ್ಷ್ಮೀ ನರಸಿಂಹೇನ ತಾತಪಾದಂ ತಮಾಶ್ರಯೇ. ರಾಯರಿಗೆ ಪೂರ್ವಾಶ್ರಮದಲ್ಲಿ ಪಾಠ ಹೇಳಿದಂಥವರು ಲಕ್ಷ್ಮೀ ನರಸಿಂಹಾಚಾರ್ಯ. ರಾಯರ ಸಾಕ್ಷಾತ್ ಅಕ್ಕನ ಗಂಡ. ತಿಮ್ಮಣ್ಣ ಭಟ್ರಿಗೆ ಆಸೆ ಇತ್ತಂತೆ, ನನ್ನ ಅಳಿಯನ ಹತ್ರನೇ ಇವನ್ನ ಪಾಠ ಕಳಿಸ್ಬೇಕು ಅಂತ. ಒಳ್ಳೆಯ ವಿದ್ವಾಂಸರು ಲಕ್ಷ್ಮೀ ನರಸಿಂಹಾಚಾರ್ಯರು. ಅವರಿಗೆ ನಮಸ್ಕಾರ. ನಮ್ಮ ತಂದೆ ಆದಂಥವರು ರಾಯರನ್ನು ಕಂಡಂಥವರು, ಅವರ ವರಪ್ರಸಾದದಿಂದ ಈ ಗ್ರಂಥವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಪ್ರಾಪ್ತಾನ್ಯನ್ಯುತಿ ಪಾಪೌಗ ರಸಾನ ಪಾವಯಾಮ್ಯಹಂ ಗುರುವಂತರ್ಯಾಮಿ ಭಕ್ತ ಭಾಗವತ್ ಸ್ತುತಿ ಗಂಗಾಂಬು ಮಂಜನಾಥ್. ರಾಯರ ಎಂತವರು ಅಂತ ಹೇಳ್ತಾರೆ. ರಾಯರನ್ನ ಗಂಗೆ ಅಂತ ಕರೆದರು. ಗಂಗೆ ಅಂತ ಕರಿವಾಗ ಅದು ಹುಡುಗಾಟ ಅಲ್ಲ, ಸುಮ್ಮನೆ ಗಂಗಾಬಾಯಿ ಅಂತ ಹೆಸರುಕೊಂಡಿದ್ದ ತಕ್ಷಣ ಪಾವನೆ ಅಂತ ಅಲ್ಲ. ಗಂಗೆ ಅಂತ ರಾಯರನ್ನ ಹೇಗೆ ಕರೀತಾ ಇದ್ದಾರೆ? ಪೂರ್ವೋತ್ತರಾಮಿತ ತರಂಗ ಚರತ್ಸೋಂಸ. ಯಾವುದು ಪೂರ್ವದಿಂದ ಉತ್ತರ ಕರಿತಾ ಇದೆ, ಉತ್ತರದಿಂದ ಪೂರ್ವ ಕರಿತಾ ಇದೆ, ಉತ್ತರ ಭಾರತದಿಂದ ಪೂರ್ವ ಯಾವುದು ಹರಿತಾ ಇದೆ ಅಂದರೆ ಗಂಗೆ ಹರಿತಾ ಇದ್ದಾಳೆ ಅಲ್ವಾ? ವೆಸ್ಟಿಂದ ಈಸ್ಟ್ಗೆ ಹರಿತಾ ಇದ್ದಾಳೆ. ಅವಳು ಯಾರು ಅಂದರೆ ಗಂಗೆ. ಆ ಗಂಗಾ ಪ್ರವಾಹ ಹೇಗಿದೆಯೋ ರಾಯರಲ್ಲಿ ಪಾವನತ್ವನೂ ಆಗಿದೆ ಅಂತ ಹೇಳ್ತಾರೆ. ಒಂದು ಕಡೆ ಕೃಷ್ಣನನ್ನು ವರ್ಣಿಸುವಾಗ ಈ ಪರಿಯ ಸೊಬು ಇನ್ಯಾವ ದೇವರಲ್ಲಿ ಕಾಣೆ ಅನ್ನುವಾಗ ಕೃಷ್ಣನಿಗೆ ವರ್ಣನೆ ಮಾಡ್ತಾರೆ. ಇವನು ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ. ಪರಮಾತ್ಮ ಎಷ್ಟು ಶುದ್ಧವಾಗಿದ್ದಾನೆ ಅಂತಂದ್ರೆ, ಗಂಗೆಯನ್ನ ಶುದ್ಧ ಅಂತ ಕರಿತೀವಿ. ಆ ಗಂಗೆಯನ್ನ
ಪಿತನಾದಂಥವನು ಕೃಷ್ಣ ಅವನಿನ್ನೆಂತ ಶುದ್ಧ ಅಂತ ವರ್ಣಿಸ್ತಾ ಇದ್ದಾರೆ. ರಾಯನನ್ನು ವರ್ಣಿಸುವಾಗಲೂ ಹಂಗೆ ಮಾಡೋದು. ಅವರು ಗಂಗೆ ಇದ್ದಾಗೆ, ಏನ್ ಗಂಗೆ ಇದ್ದಾಗೆ ಅವ್ರು ಹೇಳ್ತಾ ಇದ್ದಾರೆ, ಗಂಗೆಯಲ್ಲಿ ಬೇಕಾದ್ರೆ ಮುಳುಗಿದ್ರೆ ಒಂದು ಮುಸ್ರೆ ಪಾತ್ರ ತಗೊಂಡು ಗಂಗೆಯಲ್ಲಿ ತೆಗೆದ್ರೆ ಬೇಕಾದ್ರೆ ಒಂದು ಚೂರು ಬೇಕಾದ್ರೆ ಮುಸ್ರೆ ಉಳಿಬೋದಂತ. ಆದರೆ ರಾಯರಲ್ಲಿ ಮಿಂದಂಥವನಲ್ಲಿ ಖಂಡಿತ ಪಾಪ ಇರ್ಲಿಕ್ಕಿಲ್ಲ, ಅಷ್ಟು ಶುದ್ಧ ಮಾಡ್ತಾರೆ ಅಂತ. ಹೇಗ್ರಿ? ಅದಕ್ಕೊಂದು ದೃಷ್ಟಾಂತ ಕೊಡಿ ಅಂತಂದ್ರೆ, ಹಾಲಿನ ಪಾತ್ರೆ ಇದೆ ನಿಮ್ಮ ಮನೇಲಿ. ಯಾರ ಮನೇಲಿ ಯಾವ ಪಾತ್ರೆ ಇಲ್ಲ ಅಂದ್ರೆ ಕಾಫಿ ಮಾಡ್ಲಿಕ್ಕೆ ಹಾಲಿನ ಪಾತ್ರೆ ಇದ್ದೇ ಇದೆ ಅಲ್ವಾ? ಆ ಹಾಲಿನ ಪಾತ್ರೆ ತೊಳೆದೇ ಹಾಲು ಕಾಯಿಸ್ಬಿಡಿ, ಏನಾಗುತ್ತೆ? ಒಡೆದೋಗುತ್ತಲ್ಲ. ಈ ಪಾತ್ರನೂ ಹಾಗೆ. ಈ ಪಾತ್ರೆ ದೇವ್ರ ವಿಚಾರ ಹಾಕೋತೀವಿ. ಎಷ್ಟು ಜಪ ಮಾಡ್ತೀನಿ, ಎಷ್ಟು ಸಾಧನೆ ಮಾಡ್ತೀನಿ, ಎಷ್ಟು ಪ್ರವಚನ ಕೇಳ್ತೀನಿ, ಯಾಕೋ ಈ ದುರ್ಬುದ್ಧಿ ಹೋಗ್ತಿಲ್ವಿ ನನಗೆ, ಯಾಕೋ ಗೊತ್ತಿಲ್ಲದಂಗೆ ನನ್ನ ಕೈಯಲ್ಲಿ ಪಾಪ ಕೆಲಸ ನಡೀತಿದೆಯಲ್ಲ, ಯಾಕೆ? ನಮ್ಮೆಲ್ರಿಗೂ ಅನುಭವನ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ, ಗಂಡ ಏನೋ ಕೇಳದ, ಏನಮ್ಮ ಇವತ್ತು ಬಜ್ಜಿ ಮಾಡ್ತೀಯೋ ಆಂಬೊಡೆ ಮಾಡ್ತೀವಿ, ನಿಮ್ಗೇನದು, ಏನ್ ಮಾಡ್ತೀನೋ ತಿನ್ನಿ. ಅವ್ನು ಅನ್ಕೊತಾನೆ, ಇವಳು ಇಷ್ಟು ಪೂಜೆ ಮಾಡ್ತಾಳೆ ಯಾಕೆ ಸಿಟ್ಟು? ಅನುಭವ ತಾನೆ. ನಾವೇನು ಕಮ್ಮಿ ಇಲ್ಲ. ಮಡಿ ಉಟ್ಕೊಂಡು ಬಂದ್ರೆ ನೆತ್ತಿಗೆ ಏರ್ಬಿಟ್ಟಿರುತ್ತೆ ಪಿತ್ತ. ಎಲ್ಲಿ ಮಚ್ಚಲ್ಲಿ? ಯಾಕೆ ಮಚ್ಚ? ತೆಂಗೆ ಹೊಡಿತೀನಿ. ಯಾಕೆ ಇದು ಬರ್ತಾ ಇದೆ? ಈ ಪ್ರಾರಬ್ಧ ಯಾಕೆ ನಮ್ಗೆ ಅಂಟಿದೆ ಅಂತಂದ್ರೆ, ನಮ್ಮೊಳಗಿರ್ತಕ್ಕಂಥ ಮುಸುರೆ ಹೋಗಿಲ್ಲ. ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು, ಗುಸು ಗುಸು ಬಿಡಬೇಕು, ಈಶ ಪ್ರೇರಣೆ ಎಂಬ ಹಸಿರು ಹುಲ್ಲನ್ನು ಹಾಕಿ ಮುಸುರೆ ತೊಳೆಯಬೇಕು, ಗುಸು ಗುಸು ಬಿಡಬೇಕು. ಅಂಡರ್ಲೈನ್ ಮಾಡೋದು. ಏನಿದು ಗುಸು ಗುಸು? ಏನೋ ಹೇಳ್ತಿದ್ದಾರೆ ಅಂತ ಗುಸು ಗುಸು ಪಿಸಿ ಪಿಸಿ ಇದ? ನಾನು ನನ್ನದು ಅನ್ನೋದೇ ಮುಸುರೆ. ನಾನು ನನ್ನದು ಅನ್ನೋ ಅಹಂಕಾರ ಒಳಗಡೆ ಇದೆಯಲ್ಲ, ಅದು ಬಿಡ್ತಾ ಇಲ್ವಂತೆ ನಮ್ಮನ್ನು ಶುದ್ಧ ಮಾಡಿ. ಅದನ್ನು ಯಾವ್ದ್ರಲ್ಲಿ ತೊಳಿಬೇಕು? ಹಸಿರು ಹುಲ್ಲನ್ನು ಹಾಕಿ. ಮನೆಗೆ ಹೋಗ್ತೀವಿ, ಪಾತ್ರೆ ತೊಳಿಬೇಕು. ಇವತ್ತು ಎಷ್ಟು ಜನ ತೆಂಗಿನ ನಾರನ್ನು ತೊಳಿತೀವಿ, ಅದಕ್ಕೆ ಗ್ರೀನ್ ಕಲರ್. ಪುರಂದರದಾಸರು ಗೊತ್ತು ಅನ್ಸುತ್ತೆ, ಇವರು ಹಸಿರು ಹುಲ್ಲೇ ಹಾಕಿ ಉಜ್ಜೋದು ಅಂತ, ಅದಕ್ಕೆ ಹಾಕೋದು. ಯಾಕೆ? ಏನದು ಹಸಿರು ಹುಲ್ಲು? ಹಸಿರು ಅಂದ್ರೆ ಏನು? ಯಾವಾಗಲೂ ನವ್ಯವಾಗಿರ್ತಕ್ಕಂಥ ಪರಮಾತ್ಮ ಅಂತ ಅವನ ವಿಚಾರಧಾರೆಗಳನ್ನ ಹಾಕೊಂಡು ಶುದ್ಧಿ ಮಾಡ್ತಾರೆ. ಕಾಮ ಕ್ರೋಧವೆಂಬ ಬೆಂದೈ ಪಾತ್ರೆಯ ರಾಮಕೃಷ್ಣರೆಂಬ ಹೇಮಾನದಿಯಲ್ಲಿ ಮುಸುರೆ ತೊಳೆಯಬೇಕು. ರೀ, ನೀವು ಹೇಳಿದ್ರಿ ಹಾಲು ಕಾಯಿಸ್ಬೇಕು ಅಂತ. ಹಾಲು ಕೆಲವೊಬ್ರಿಗೆ ಹೆಂಗೆ ಅಂತಂದ್ರೆ, ಕಾಫಿ ಮಾಡ್ಲಿಕ್ಕೆ ಅಂತ ಒಂದು ಪಾತ್ರೆ ಇರುತ್ತೆ, ಅದನ್ನ ವಾರಕ್ಕೊಂದ್ಸರಿನೇ ತೊಳೆಯೋದು. ಆ ಡಿಕಾಕ್ಷನ್ ಬೆಂದು 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 ಆ ಪಾತ್ರೆ ನೋಡಿದ್ರೆ ಕಾಫಿ ಕುಡಿಬೇಕು ಅನ್ಸಲ್ಲ. ಹಾಗೆ ನಮ್ಮದು ಅಷ್ಟೇನೆ. ಇರ್ಲಿ ಬಿಡು, ಇದೊಂದು ಪಾಪ ಇದಾಗಲು ಪ್ರಾಯಶ್ಚಿತ್ತ ಮಾಡ್ಕೊಂಡು ಅನ್ಕೊಂಡು ಕಾಮಕ್ರೋಧದಲ್ಲಿ ಬೆಂದು 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 ಹೋಗ್ಬಿಟ್ಟಿದೆ. ಏನ್ ಮಾಡ್ಬೇಕು? ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಏನ್ ರಾಮಕೃಷ್ಣರೆಂಬ ಹೇಮಾ ನದಿ? ರಾಮನಾಮ ಪಾಯಸಕ್ಕೆ ಕೃಷ್ಣನಾಮನೇ ಸಕ್ಕರೆ. ಶುಕ್ರವಾರದ ಪೂಜೆ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸ್ಬೇಕು. ಏನ್ ಕಾಲುವೆ ಹರಿಸೋದು? ಯಾರ್ದೋ ಮನೆಗೆ ಹೋಗಿದ್ದೆ, ಒಂದು ಬಟ್ಲಲ್ಲಿ ಹಾಲು, ಒಂದು ಬಟ್ಲಲ್ಲಿ ಸಕ್ಕರೆ, ಒಂದು ಬಟ್ಲಲ್ಲಿ ತುಪ್ಪ ಇಟ್ಟಿದೆ. ಏನಕ್ಕೆ ಅಂತ ಕೇಳಿದೆ. ಇಲ್ಲ, ಪುರಂದರದಾಸರು ಹೇಳ್ಬಿಟ್ಟಿದ್ದಾರೆ, ಎಲ್ಲಿ ಹಾಲು ಮೊಸರು ಇರುತ್ತೋ ಲಕ್ಷ್ಮಿ ಬರ್ತಾಳೆ ಅಂತ. ಅಯ್ಯೋ, ಪುರಂದರದಾಸರಿಗೆ ವಿಚಾರ ಗೊತ್ತಿದ್ರೆ ಹೇಳ್ತಾಳೆ ಇರಲಿಲ್ಲ ಅಂದ್ರೆ. ಯಾವುದು ಹಾಲು ಮೊಸರು ಅಂದ್ರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮನೇ ಸಕ್ಕರೆ, ವಿಠಲನಾಮನೇ ತುಪ್ಪ, ರಾಮನಾಮವೇ ಹಾಲು. ಅವರು ಅದೇ ಹೇಳಿದ್ದು, ನಾವು ಪದಾರ್ಥ ಇಟ್ಟು. ಹಾಗೆ ಏನನ್ನ ಹೇಳಬೇಕು ಈ ಮುಸುರೆ ಕಳಿಲಿಕ್ಕೆ ಅಂದ್ರೆ, ರಾಮಕೃಷ್ಣರು ಜಪ ಮಾಡಬೇಕು. ಹೇಗೆ ಮಾಡಬೇಕು? ಸಂಘೇ ಶಕ್ತಿ ಕಲೆಯೂ ಇದೆ ಅಂತ. ಒಬ್ಬರೇ ಮಾಡ್ತೀವಿ ಅಂದ್ರೆ ಆಗಲ್ಲ. 10 ಜನ ಜೊತೆ ಸೇರಿ ನಾವು ಅವ್ರ ಜೊತೆ ಭಜನೆ ಮಾಡಿದಾಗ, ಅವ್ರು ಹೇಳದಂಥ ತತ್ವಗಳನ್ನು ನಡ್ಕೊಂಡಾಗ ಈ ಮುಸುರೆ ಕಳೆಯುತ್ತೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಅಂತ ಪುರಂದರದಾಸ. ಅಷ್ಟಮದವೆಂಬ ಬೆಂದೈ ಪಾತ್ರೆಯ ವಿಷ್ಣು ನಾಮವೆಂಬ ಕೃಷ್ಣಾ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಕೆಲವಾರು ಪಾತ್ರೆ ಇರುತ್ತೆ, ಕೆಳಗಿಟ್ಟಿದ ತಕ್ಷಣ ಟೊಳ್ಳಾಗಬೇಕು, ನಿಧಾನಕ್ಕಿಡೋ ಅಂತ ಹೇಳ್ತೀನಿ. ಅಷ್ಟು ಬೆಂದೋಗಿದೆ ಪಾತ್ರೆ. ಅಷ್ಟ ಮದ ಒಂದು ಚಿಕ್ಕ ಅಧಿಕಾರ ಸಾಕು ರೀ. ಒಂದು ಚಿಕ್ಕ ಹೆಂಗಿರ್ತಾರೆ ಅಂತಂದ್ರೆ ಏನೂ ಇರಲ್ಲ. ಒಂದು ಅಧಿಕಾರ ಸಿಕ್ಕಿದ ತಕ್ಷಣ ಅವನೇ
ಅಷ್ಟು ಮದ ನಮಗೆ ತುಂಬಿಟ್ಟಿದೆ ಅಂತ. ಅಲ್ಲಿ ಹೇಗೆ ಹೋಗುತ್ತೆ? ವಿಷ್ಣು ನಾಮವೆಂಬ ಕೃಷ್ಣಾ ನದಿ ಆಗ ಯಾರು ಮಾಡ್ತಾರೆ ಗೊತ್ತಂತೆ. ರಾಯರ ಜೀವನ ಚರಿತ್ರೆಗಳೇ ಬರುತ್ತೆ. ರಾಯರ ತಾಯಿ ಪಾತ್ರೆ ತೊಳಿತಾ ಇದ್ರಂತೆ. ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಹೊರಗಡೆ ಮಸಿ ಆಗಿದೆ ಅಂತ ಹೊರಗಡೆ ತೊಳಿತಾ ಇದ್ರು. ರಾಘವೇಂದ್ರ ಸ್ವಾಮಿ ಅಂದ್ರಂತೆ ಇನ್ನು ಪೂರ್ವಾಶ್ರಮದಲ್ಲಿ, ಅಮ್ಮ ಹೊರಗಡೆ ಎಷ್ಟು ಅಂತ ತೊಳಿತೀಯ, ಒಳಗೆ ಯಾವಾಗ ತೊಳಿತೀಯಮ್ಮ ಅಂದ್ರೆ. ಮುಸ್ರೆ ಇರೋದು ಹೊರಗೋ ಒಳಗೋ? ನಮಗೆ ಒಳಗಡೆ ಇರೋ ಮುಸ್ರೆ ಕಾಣಿಸ್ತಾ ಇಲ್ಲ, ಹೊರಗಡೆ ಇರೋ ಮಸಿ ಕಾಣಿಸ್ತಿದೆ ಅಷ್ಟೇ. ಒಳಗಡೆ ಇರೋ ಮುಸ್ರೆನ ಯಾಕೆ ಕಳಿಬೇಕು ಅಂದರೆ ಅವರೇ ಕಳಿಬೇಕು. ಅವರ ಹತ್ರ ಹೋಗಿ ಅವರೇ ಆ ಜ್ಞಾನ ಕೊಡ್ತಾರೆ. ಆದರೆ ಅವ್ರನ್ನ ವಿಶ್ವಾಸದಿಂದ ಹಿಡಿಬೇಕು. ಹಾಗೆ ಹೇಳ್ತಾ ಇದ್ದಾರೆ. ಅಂಥ ಗಂಗೆ ಇವರು, ಆ ಗಂಗಾ ಸಮಾನರು. ಹಾಗಾಗಿ ನನ್ನನ್ನು ಶುದ್ಧ ಮಾಡಿದ್ ಬರ್ಸ್ ಕಲೆಯೇ ಕವನಂ ಕಿಂಚಿತ್ ಕವೀನಾಂ ಸಹವಾಸತಃ ಸಾಕಾರದ್ರು ಸಾನ್ನಿಧ್ಯಾಂ ನಿಂಬದ್ರವಂ ಸೌರಭಂ. ಎಂಥ ವಿನಯ ಗೊತ್ತಾ ನಾರಾಯಣ ಆಚಾರ್ಯರಿಗೆ. ಅವ್ರು ಹೇಳ್ತಾರೆ, ಎಷ್ಟು ಜನ ಇದ್ದಾರೆ ರಾಯರನ್ನು ಮಾಡಿಸ್ಲಿಕ್ಕೆ, ನಾನೊಬ್ಬ ಏನಲ್ಲ. ಎಷ್ಟೋ ಜನ ಪಂಡಿತರು ಕವಿಗಳು ಗಂಧದ ಮರದಂತೆ ಇದ್ದಾರೆ. ಅದಕ್ಕೆ ಅವರು ಇಲ್ಲಿ ಹೇಳುವಾಗ ಹೇಳ್ತಾರೆ, ಏನದು ಅಂತಂದ್ರೆ ಮಲೆಯ ಪರ್ವತ ಅಂತ ಒಂದು ಪರ್ವತ ಇದೆ, ಅದೊಂದು ದೇಶ. ಅಲ್ಲಿ ಮಾವಿನ ಹಣ್ಣು ಬಿಡುತ್ತೆ. ಆ ಜಾತಿ ಮಾವು ಹೇಗೆ ಅಂತಂದ್ರೆ ಹೂವು ಬಿಟ್ಟಿದ ತಕ್ಷಣ ಇಡೀ ಊರು, ಸುತ್ತಮುತ್ತ ಊರಿನಲ್ಲಿ ಓ ಈ ಸರಿ ಇಂಥ ಫಲ ಬರುತ್ತೆ ಅಂತ ಗೊತ್ತಾಗುತ್ತೆ. ನೀವು ಈಗ ಚಿಂತಾಮಣಿ ಆಂಧ್ರ ಕಡೆ ಸಂಚಾರ ಮಾಡಿದ್ರೆ ಆ ಮಾವಿನ ತೋಟ ಹೋದರೆ ಎಂಥ ಪರಿಮಳ ಬರುತ್ತೆ ಗೊತ್ತಾ? ಇವತ್ತಿಗೂ ಇದೆ. ಅವ್ರು ಹೇಳ್ತಿದ್ದಾರೆ, ಈ ಸುಗಂಧ ಭರಿತವಾದ ಮಾವಿನ ಮಧ್ಯದಲ್ಲಿ ನಾನೇನು ಅಂದರೆ ನಿಂಬದ್ರವ್ಯಂ, ನಿಂಬಕ ದಳ ಭಕ್ಷಣಂ ಅಂತ ಹೇಳ್ತೀವಿ. ಏನು ನಿಂಬಕ ಅಂದರೆ ಬೇವು, ಬೇವಿನ ಮರದಂತೂ ನಾನಿದ್ದೀನಿ. ಕಹಿ, ನನ್ನಿಂದ ಬರುವಂಥ ಗಾಳಿ ಕಹಿ. ಆದರೆ ನೂರಾರು ಗಂಧದ ಮರದ ಮಧ್ಯೆ ಒಂದೇ ಒಂದು ಬೇವಿನ ಮರ ಇದ್ದರೆ ಆ ಗಂಧದ ಮರದ ಗಾಳಿಗೆ ಬೇವಿಸಲಿಕ್ಕೆ ಬೇವಿನ ವಾಸನೆ ಗೊತ್ತಾಗಲ್ಲ. ಹಾಗೆ ನನ್ನಲ್ಲಿ ದೋಷ ಇರ್ಬೋದು, ಆದರೆ ನೀವು ಒಳ್ಳೆಯದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೃಷ್ಟಂ ಗುರು ಪ್ರಸದನ ಮೃಷ್ಟಾಂ ಚ ಫಲಂ ಕೃತೆ ತಥಾ ಸೃಷ್ಟಿಕೃತೋ ಬ್ರಹ್ಮಸೂತ್ರಾದ್ಯ ಪ್ರಣಮ್ಯ ಸ ಪ್ರಣವಸ್ಯ ಚ. ಎಲ್ಲ ಹೋಮವನ್ನು ಮಾಡುವಾಗ ಕಡೆಯಲ್ಲಿ ಸೃಷ್ಟಿಕೃತ ಹೋಮ ಅಂತ ಮಾಡ್ತಾರೆ. ಏನೇ ಸೃಷ್ಟಿಕೃತ ಹೋಮ ಅಂತಂದ್ರೆ ಏನದು ಸೃಷ್ಟಿಕೃತ ಹೋಮ ಅಂತಂದ್ರೆ ನಾವೇನಾದ್ರು ಹೋಮ ಮಾಡಿದ್ವಿ, ಇದರಲ್ಲಿ ಏನಾದ್ರು ಲೋಪ ಆಗಿದೆ, ಆ ಲೋಪ ಪ್ರಾಯಶ್ಚಿತ್ತ ಪುಣ್ಯ ಪ್ರಾಪ್ತಿಗಾಗಿ ಒಂದು ಆಹುತಿ, ಇನ್ನೊಂದು ಇದರಿಂದ ಒಂದು ಫಲ ಬಂದಿದೆ. ಹಾಗೆ ರಾಯರನ್ನ ನಾವು ನಮಸ್ಕಾರ, ಸ್ವಾಮಿ ನನ್ನ ಪಾಪವನ್ನು ಕಳೀರಿ, ನನಗೆ ಜ್ಞಾನವನ್ನು ಅಭಿವೃದ್ಧಿ ಮಾಡಿ. ಗಂಗೆಯಲ್ಲಿ ಮುಳುಗ್ತೀವಿ, ನೆನ್ನೆ ಹೇಳಿದೆ, ಗಂಗೆಯಲ್ಲಿ ಮುಳುಗ್ತೀವಿ, ಪಾಪ ಹೋಗ್ಬೋದು, ಜ್ಞಾನ ಬರಲ್ಲ. ಆದರೆ ಇವರಲ್ಲಿ ಮುಳುಗಿ ಎರಡೂ ಆಗುತ್ತೆ ಸೈಮಲ್ಟೇನಿಯಸ್ಲಿ ಅಂತ ಹೇಳ್ತಾ ಇದ್ದಾರೆ. ಶ್ರೇಯಾಂಸಿ ಶ್ರೇಯತೆ ಗೋವಾ ಪ್ರಸಾದೇನ ವಿನಾ ಗುರು ಕೈವಲ್ಯಮಿವ ಗೋವಿಂದ ಕಾರುಣ್ಯೇನ ವಿನಾ ಜನ. ಹೇಳ್ತಾ ಇದ್ದಾರೆ, ಎಂಥ ಸಾಮರ್ಥ್ಯ ರಾಯರಿಗೆ ಅಂತಂದ್ರೆ ಸುಬ್ರಹ್ಮಣ್ಯ ಕೇಳನು ಶಿವನ, ಅಪ್ಪ ನಿನಗೇನೇನು ಶಕ್ತಿ ಇದೆ ಕೊಡ್ಲಿಕ್ಕೆ? ಅದಕ್ಕೆ ಅವರಂದ್ರು, ಶಿವ ಅನ್ನಂತೆ, ನೋಡಪ್ಪ ನಾನು ಭಜಿಸಿದಂಥವ್ರಿಗೆ ಈ ಲೋಕದಲ್ಲಿ ಬೇಕಾದ ಫಲ ಕೊಡುವಂಥ ಶಕ್ತಿ ನನಗಿದೆ, ಆದರೆ ಮೋಕ್ಷವನ್ನು ನನ್ನ ಕೈಯಲ್ಲಿ ಕೊಡ್ಲಿಕ್ಕಾಗಲ್ಲ, ಮೋಕ್ಷವನ್ನು ರುದ್ರದೇವರು ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಆರೋಗ್ಯಂ ಭಾಸ್ಕರಾಜಿತ್ತೆ ಇಚ್ಛೆ ಶ್ರೇಯಮಿಚ್ಛೇದ್ ಹುತಾಶನಃ ಜ್ಞಾನಂ ಮಹೇಶ್ವರ್ಯಾದಿಚ್ಛೇದ್ ಮೋಕ್ಷಮಿಚ್ಛೆ ಜನಾರ್ದನ. ಮೋಕ್ಷವನ್ನು ಕೊಡಬೇಕಾಗಿರ್ತಕ್ಕಂಥವನು ಆ ಜನಾರ್ದನೇ. ಆರೋಗ್ಯ ಬೇಕು ಅಂತಂದ್ರೆ ಸೂರ್ಯನನ್ನು ಉಪಾಸನೆ ಮಾಡಬೇಕಂತೆ. ಏನು ಮಾಡಬೇಕು? ಗೋಧಿಯನ್ನು ದಾನ ಮಾಡಬೇಕಂತೆ. ಈ ಎಕ್ಕದ ಗಿಡ ಇದೆಯಲ್ಲ, ಇದಕ್ಕೆ ಪ್ರದಕ್ಷಿಣೆ ಮಾಡಬೇಕಂತೆ. ಸೋಮವಾರ ಸೋಮವಾರ ಏನೇನೋ, ಭಾನುವಾರ ಭಾನುವಾರ ಪ್ರದಕ್ಷಿಣೆ ಮಾಡಬೇಕು, ಏನೇನೋ ಹೇಳ್ತಾರೆ. ಆರೋಗ್ಯ ಅಭಿವೃದ್ಧಿ ಆಗಬೇಕು. ಸಂಪತ್ತು ಬೇಕಾ? ಇಂದ್ರನನ್ನು ಉಪಾಸನೆ ಮಾಡಿ ಅಂತಂದ್ರು. ಒಳ್ಳೆ ತೇಜೋ ಬೇಕಾ? ಅಗ್ನಿಯನ್ನು ಉಪಾಸನೆ ಮಾಡಿ. ಸಂಪತ್ಗಾಗೂ ಅಗ್ನಿಯನ್ನು ಉಪಾಸನೆ ಮಾಡಿ. ಆದರೆ ಮೋಕ್ಷಕ್ಕಾಗಿ ಅವನೇ ಬೇಕು. ಆದರೆ ರಾಘವೇಂದ್ರ ಸ್ವಾಮಿನ ಹಿಡಿದ್ರೆ ಏನಾಗುತ್ತೆ ಅಂದರೆ ಮೋಕ್ಷದ ಬಾಗಲವರೆಗೂ ಬಿಟ್ಟು ಬರ್ತಾರೆ. ಅಂಥ ಸಾಮರ್ಥ್ಯ ಇದೆ ರಾಯರಿಗೆ, ಅಂಥ ಪ್ರಸಾದ ರಾಯರಿಂದ ನಮಗೆ ಉಂಟಾಗಲಿ ಅಂತ ಹೇಳ್ತಾ ಇದ್ದಾರೆ. ಕವಿತಾ ಫಲಮನ್ವಿ
ಮನ್ಯತ್ ಕಿಂ ಗುರುಣ ಗುಣಾರ್ಣವನಾತ್ ಅಪವರ್ಗಂ ವಿನತ್ಯಂತಿಂ ಬ್ರಹ್ಮ ಜಿಜ್ಞಾಸೇನ ಫಲಂ. ರಾಯರನ್ನು ಸ್ತುತಿ ಮಾಡ್ತಾ ಇದೀವಿ. ಯಾವ್ಯಾರು ಹೇಳ್ತಾರೆ ರಾಯರನ್ನ ಉಪಾಸನೆ ಮಾಡ್ತಾ ಇದೀವಿ, ಇದೇನಪ್ಪ ದೇವರನ್ನ ಸ್ತುತಿ ಮಾಡೋದು ಬಿಟ್ಟು ರಾಯರನ್ನು ಮಾಡ್ತಿದ್ದಾರಲ್ಲ, ಇದು ತಪ್ಪ. ಅದಕ್ಕೆ ಹೇಳ್ತಾ ಇದ್ದಾರೆ, ರಾಯರನ್ನ ಸ್ತುತಿ ಮಾಡಿದ್ರೆ ಏನ್ ಫಲ ಇದೆಯಾ ಅಥವಾ ದೋಷನ ಅಂತ ಹೇಳುವಾಗ ಉತ್ತರ ಕೊಟ್ಟರು. ಅದಕ್ಕೆ ನೋಡಿ, ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯರು ಭಾಷ್ಯ ಬರೆದ್ರು, ಅದೇ ಭಾಷ್ಯಕ್ಕೆ ಟೀಕಾಚಾರ್ಯರು ಶ್ರೀಮನ್ ನ್ಯಾಯಸುಧ ಬರೆದ್ರು. ಆ ಶ್ರೀಮನ್ ನ್ಯಾಯಸುಧ ಅರ್ಥ ಆಗದೆ ಇರುವಾಗ ರಾಘವೇಂದ್ರ ಸ್ವಾಮಿಗಳು ಪರಿಮಳ ಅಂತ ಟಿಪ್ಪಣಿ ಬರೆದ್ರು. ಹಾಗಾಗಿ ವೇದಕ್ಕೆ ಅನುಗುಣವಾಗಿ ರಾಯರು ನಡೀತಿದ್ದಾರೆ ಅಂತ ಇವರನ್ನು ಸ್ತುತಿ ಮಾಡಿದ್ರೆ ಪರಮಾತ್ಮನ ಸ್ತುತಿ ಮಾಡಿದಾಗೆ ಅಂತಂದ್ರು. ಇವರ ಸೇವೆನೇ ಪರಮಾತ್ಮನ ಸೇವೆ. ನೋಡಲೇ ಮನವೇ ಕೊಂಡಾಡು ಗುರುಗಳ ಪಾದ, ಇಡಿಲ್ಲವೋ ಪುಣ್ಯಕ್ಕೆ ನಾಡೊಳಗೆ ಗುರು ರಾಘವೇಂದ್ರ ರಾಯರ ಸೇವೆ ಮಾಡಿದವ ಪರಮ ಧನ್ಯ ತಾಮಾನ್ಯ. ನೋಡಲೇ ಮನವೇ ದೃಷ್ಟಿಯಿಂದಲಿ ನೋಡೆ, ಎಷ್ಟು ಜನ್ಮದ ಪಾಪ ಸುಟ್ಟು ಹೋಗುವುದು ಕ್ಷಣದಲ್ಲಿ. ನಮ್ಗೆ ಗೊತ್ತಿಲ್ಲ, ರಾಯರ ಮುಂದೆ ಬರ್ತೀವಿ, ತದ್ದರ್ಶನಂ ದುರಿತ ಕಾರಣ ನಾವು ಎಷ್ಟೋ ಸಾವಿರ ಜನ್ಮ, ಇನ್ನೂ 1000 ಜನ್ಮ ಎತ್ತಬೇಕು ನಾವು ಯಾವುದೋ ಪಾಪದಿಂದ. ರಾಯರ ಹತ್ರ ಬನ್ನಿ 100 ಜನ್ಮ ಕಳಿಸ್ತಾರೆ, 900 ಜನ್ಮ ಕಳೀತಾರೆ, ಅಂತ ಸಾಮರ್ಥ್ಯ ಇದೆ ಅಂತೆ. ಹಾಗಾಗಿ ಇವ್ರನ್ನು ಸ್ತುತಿ ಮಾಡಿದ್ರೆ ಪರಮಾತ್ಮ ಇವರಲ್ಲಿ ನಿಂತು ನಮ್ಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಗುರುಪಾದ ರಥ ಸಂಘಾತ ವಿಮಲಂ ಕವನಂ ನಮ ಕಲುಷಂ ವಾರಿ ಕಟಕ ರಜಸ ಕಿಂ ನಿರ್ಮಲಂ. ರಾಯರ ಪಾದ ಧೂಳು ಸೋಕಿದ್ರೆ ಅವರ ಗುಣಗಳ ಗಣಿ ನಮಗೆ ಗೊತ್ತಾಗತ್ತೆ. ಅದು ಈ ಕೃತಿಯನ್ನ ಮಾಡಿಸ್ಲಿ ಅಂತ ಹೇಳ್ತಾ ಒಂದು ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ರಮಣೀಯಾಪಿ ಕವಿತಾ ನ ಹೃದಯ ಯಜ್ಞ ಸತ್ಪರ ನಿಸರ್ಗ ಮಧುರ ದುಷ್ಟ ಜಿಹ್ವ ಸತ್ಯೇವ ಶರ್ಕರ. ಸಕ್ಕರೆ ಸಿಹಿಯಾಗಿದೆ ಅಂತ ಗೊತ್ತು, ಆದರೆ ಆ ಸಿಹಿನ ಬಾಯಿಗೆ ಹಾಕೊಂಡಾಗಲೇ ಗೊತ್ತಾಗೋದು ಸಿಹಿಯಾಗಿದೆ ಅಂತ. ಆದರೆ ಎಷ್ಟೋ ಜನಕ್ಕೆ ಹುಷಾರು ತಪ್ಪಿದ್ದಾಗ ಸಕ್ಕರೆ ಹಾಕಿದ್ರೆ ಕಹಿ ಅಂತ ಹೇಳ್ತಾರೆ. ದುಷ್ಟ ಜನರಿಗೆ ಕೆಟ್ಟದಾಗ ಕಾಣಿಸ್ಬೋದು, ಆದರೆ ಶಿಷ್ಟ ಜನರು ಇದು ಸಕ್ಕರೆನಪ್ಪ, ಇದನ್ನು ತಿಳಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸಮುದ್ರ ಉಪ್ಪು ನೀರು, ಸಮುದ್ರದಲ್ಲಿ ಉಪ್ಪು ನೀರಿದೆ, ಹಾಗೆ ನನ್ನಲ್ಲೂ ದೋಷಗಳು ಅನ್ನೋದಿದೆ. ಅದೇ ಸಮುದ್ರದ ನೀರನ್ನ ಆಕಾಶ ಹೀರಿ ಮೋಡ ಆದಾಗ, ಅದು ಮಳೆ ಆದಾಗ ನೀರು ಸ್ವೀಕಾರ ಮಾಡ್ತಿರ್ತಾನೆ. ಅದರಂತೆ ಸ್ವೀಕಾರ ಮಾಡಿ ಈ ಕೃತಿಯನ್ನ ಅಂತ ಹೇಳ್ತಾ ಇದ್ದಾರೆ. ಅದೋಷಂ ಗುಣವದೃಶ್ಯಂ ಸರ್ವೈ ಸರ್ವಾರ್ಥದಾಯಕಂ ಪರಂ ಬ್ರಹ್ಮೈವ ಯತ್ಕಾವ್ಯಂ ಶ್ರುತ್ಯಕ್ತಂ ತತ್ತು ದುರ್ಲಭಂ. ಎಷ್ಟೋ ಜನ ಜ್ಞಾನಿಗಳಿದ್ದಾರೆ, ಅವರೆಲ್ಲ ಈ ಕಾವ್ಯವನ್ನ ಉತ್ತಮ ರೀತಿಯಲ್ಲಿ ಸ್ವೀಕಾರ ಮಾಡಿ ಜ್ಞಾನಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾವ್ಯವನ್ನು ಮಾಡೋದ್ರಿಂದ ರಾಯರ ಅನುಗ್ರಹ ಹೇಗೆ ಸಿಗುತ್ತೋ ಆ ಪರಮಾತ್ಮನ ಅನುಗ್ರಹವು ಹಾಗೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ರಾಯರನ್ನು ಉಪಾಸನೆ ಮಾಡ್ತೀವಿ, ರಾಯರನ್ನು ನಮಸ್ಕಾರ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಯಾಕೋ ಮೇಲೆ ರಾಯರ ಸೇವೆ ಮಾಡಿದಾಗ್ಲಿಂದನೇ ಯಾಕೋ ಕೆಟ್ಟದಾಗ ಶುರು ಆಯಿತು ಅಂತ ಅನ್ಕೊಂಡ್ಬಿಟ್ವಿ. ಏನೇನೋ ಅನುಭವಗಳು, ಇಷ್ಟು ದಿನ ಚೆನ್ನಾಗಿತ್ತು, ಏನೋ ಹೇಳ್ಬಿಟ್ರು ರಾಯರ ಸೇವೆ ಮಾಡಿದಾಗಿಂದನೇ ಕಷ್ಟ ಜಾಸ್ತಿ ಬರ್ತಿದೆ ಅಂತಂದ್ರೆ ರಾಯರು ಬೇಗ ಕಳೀತಿದ್ದಾರೆ ಅಂತ ಅರ್ಥ. ಹೇಗಿರಬೇಕು ಗುರುಭಕ್ತಿ ಇದನ್ನು ತೋರಿಸ್ಕೊಡ್ತಾರೆ ನಾರಾಯಣ ಆಚಾರ್ಯರು. ಹೇಗಿರಬೇಕು ಗುರುಭಕ್ತಿ ಅನ್ನೋದಕ್ಕೆ ಒಂದು ದೃಷ್ಟಾಂತ ನಿಮಗೆಲ್ಲ ಹೇಳಿದ್ದೀನಿ ಎಷ್ಟೋ ಸತಿ, ಆದರೂ ಈ ಸಂದರ್ಭ ಕೇಳಬೇಕು. ಗುರುಗಳ ಮಹತ್ವೆಯನ್ನು ಕೇಳುವಾಗ ಎಷ್ಟು ಸರಿ ಮನನ ಮಾಡಿಕೊಂಡ್ರು ಅದು ಸಿದ್ಧಿ ಆಗುತ್ತೆ. ಒಬ್ಬ ಗುರು ಶಿಷ್ಯರಿಬ್ಬರು ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಗುರುಗಳು ಒಳ್ಳೆ ಪಂಡಿತರು, ಎಲ್ಲ ರಾಜ ಕೂಡ ಅವ್ರಿಗೆ ಮರ್ಯಾದೆ ಮಾಡ್ತಿದ್ದ. ಆ ಗುರುಗಳು ಬಂದರೆ ಒಂದೊಂದು ತಿಂಗಳು ಅವ್ರನ್ನ ಇಟ್ಕೊಂಡು ಅವ್ರನ್ನ ಉಪಚಾರ ಮಾಡಿ, ಅವ್ರಿಗೆ ಪಾದ ಪೂಜೆ ಮಾಡಿ, ಅವರಿರೋ ತನಕ ಪಂಚಭಕ್ಷ ಪರಮಾನ್ನ, ಬೆಳಗ್ಗೆ ರಾತ್ರಿ ವಿಧ ವಿಧವಾದ ಫಲಹಾರ ಇದನ್ನೆಲ್ಲ ಮಾಡ್ತಿದ್ರು. ಗುರುಗಳು ಬೆಳಗ್ಗೆ ಹೊತ್ತು ಪೂಜೆ ಏನೇನು ಉಪದೇಶ ಮಾಡಬೇಕು ಎಲ್ಲ ಮಾಡಿ ಬಂದು ಒಳ್ಳೆ 5 ಎಲೆ ಹಾಕೋರಂತೆ, ಅಷ್ಟು ಭಕ್ಷ ಮಾಡಿಸಿರೋರು ಹಾಕಿ ಊಟ ಮಾಡೋರು ಗುರುಗಳು ಒಂದೊಂದು ತಿಂದರೆ ಶಿಷ್ಯ 2 ತಿನ್ನೋನಂತೆ. ಒಮ್ಮೆ ಹೀಗೆ ಗುರುಗಳಿಗೆ ಬಹಳ ಸಿಹಿ ಆಗೋಯ್ತು, ತಿಂದು ಬಿಟ್ಟಿದ್ದಾರೆ ವಿಪರೀತ.
ಶಿಷ್ಯನ ಕೇಳಿದಂತೆ, ಶಿಷ್ಯ ನೋಡಪ್ಪ, ನನಗೆ ಸಿಹಿ ವಿಪರೀತವಾಗಿ ತಿಂದು ಒಂಥರ ಮದ ಬಂದ್ಬಿಟ್ಟಿದೆ, ತಮಗೆ ಎಲ್ಲಿದೆ ಕಾಣಿಸ್ತಿಲ್ಲ ಅಂತ ಕೇಳಿದಂತೆ ಗುರುಗಳು. ಶಿಷ್ಯ ಆದವನು, ಗುರುಗಳೇ ನಾನು ಜಾಸ್ತಿ ತಿಂದೆ, ನೀವೆಲ್ಲಿದ್ದೀರಾ ಕಾಣಿಸ್ತಿಲ್ಲ ಅಂತ. ಅಷ್ಟು ವಿಧವಾಗಿ ತಿಂದಿದ್ರಂತೆ ಅಂತ ಅರ್ಥ. ಹೀಗೆ ನಡೀತಾ ಇತ್ತು. ಊರಲ್ಲೆಲ್ಲ ಹೋಗೋರು ಮರ್ಯಾದೆ ಆಗ್ತಿತ್ತು, ಸಂಚಾರ ಮಾಡ್ತಿದ್ರು. ಕೆಲವು ಕಾಲ ಒಂದು 3 ದಿನಕ್ಕಾಗುವಂಥ ಒಂದು ಬುದ್ಧಿ ಕಟ್ಟಿದ್ರು. 1 ವಾರ ಆಗೋಯ್ತು, ಊರು ಸಿಕ್ಕಲೇ ಇಲ್ಲ. ಇರೋ ಪದಾರ್ಥ ಎಲ್ಲ ಖಾಲಿ ಆಗೋಯ್ತು. ಎಲ್ಲೆಲ್ಲೋ ಯಾವುದೋ ತೊರೆ ಹರಿದ ನೀರು ಕುಡಿಯೋದು, ಸ್ನಾನ ಮಾಡೋದು, ಹೀಗೆ ನಡೆಯೋದು. ನೀರು ಎಷ್ಟು ದಿನ ಅಂತ ತಡೆಯುತ್ತೆ? ನಡೀತಿದ್ದಾರೆ. ಒಂದು ಕಡೆ ಶಿಷ್ಯ ಸುಸ್ತಾಗಿ ಬಿಟ್ಬಿಟ್ಟ, ಗುರುಗಳೇ ನನಗೆ ಆಗ್ತಿಲ್ಲ, ನನಗೂ ಆಗ್ತಿಲ್ಲಪ್ಪ, ನೋಡೋಣ ಬಾ ಇಲ್ಲೇ ಎಲ್ಲರೂ ಊರಿರ್ಬೋದು. ಗುರುಗಳು ಒಂದು ಮರ ಹತ್ತಿ ನೋಡಿದ್ರಂತೆ, ಎಲ್ಲೋ ಹೊಗೆ ಬರ್ತಿತ್ತಂತೆ. ಶಿಷ್ಯನಿಗೊಂದು, ನೋಡು ಹೊಗೆ ಬರ್ತಿದೆ ಅಂದರೆ ಊರೆಲ್ಲೋ ಹತ್ರದಲ್ಲಿದೆ ಅಂತ, ಬಾ ಹೊರಟುಬಿಡೋಣ. ಊರ ಹತ್ರದಲ್ಲಿದೆಯಾ ಅಂತ ಗುರು ಶಿಷ್ಯರು ಇಬ್ಬರು ನಡ್ಕೊಂಡು ಹೋದ್ರು. ಎದುರುಗಡೆ ನೋಡ್ತಾರೆ, ಯಾವುದೋ ಹೊಲದಲ್ಲಿ ಸೌತೆಕಾಯಿ ಬೆಳೆದಿದ್ದಾರೆ. ರೈತ ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾನೆ. ಗುರುಗಳಿಗೆ ಬಹಳ ಸಂತೋಷ ಆಯಿತು. ಊರಿಗೆ ಹೋಗೋಕ್ಕಿಂತ ಮುಂಚೆ, ಊರಿಗೆ ತಲುಪಕ್ಕಿಂತ ಪೂರ್ವದಲ್ಲಿ ಒಂಚೂರು ಹೊಟ್ಟೆಗೆ ಬೀಳಿಸ್ಕೊಳ್ಳೋಣ. ಆ ರೈತನ ಹತ್ರ ಹೋಗಿ ಕೇಳಿದ್ರು. ವಿಪ್ರರು ಬ್ರಾಹ್ಮಣರು ಅಂದರೆ ಬಹಳ ಗೌರವ. ರೈತರಿಗೆ ನಮಸ್ಕಾರ ಮಾಡಿ, ಬುದ್ಧಿ ಹೇಳಿ ಏನು ಬೇಕು? ನೋಡಪ್ಪ, ವಿಪರೀತ ಹಸುವಾಗಿದೆ, ನೀನೇ ಚೆನ್ನಾಗಿರುವಂಥದ್ದು ಸೌತೆಕಾಯಿ ಕಿತ್ಕೊಡು 4. ಸರಿ ಬುದ್ಧಿ, ಮೊದಲನೇ ಫಸಲು ಬ್ರಾಹ್ಮಣರಿಗೆ ಅರ್ಪಣೆ ಮಾಡ್ತಾ ಇದ್ರು, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಆಯ್ತಪ್ಪ, ಒಳ್ಳೇದಾಗುತ್ತೆ ಕೊಡು. 4 ಸೌತೆಕಾಯಿ ತೊಗೊಂಡ್ರು, ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡ್ರು. ಸೌತೆಕಾಯಿ ತಿನ್ನುವಾಗ ನಮ್ಮಲ್ಲೇನು ಸಂಪ್ರದಾಯ, ಆ ಕಡೆ ಈ ಕಡೆ ಕಡ್ದು ವಿಷ ತೆಗೆದು ಮಾಡ್ಬೇಕು. ಯಾಕೆ ಅಂತಂದ್ರೆ, ಒಂದು ಬ್ರಹ್ಮಭಾಗ ಅಂತ ತೊಟ್ಟಿರೋ ಕಡೆ ವಿಷಭಾಗ ಅಂತ ರುದ್ರದೇವರಿದ್ದಾರೆ. ತೊಟ್ಟು ಬ್ರಹ್ಮ, ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಮಧ್ಯಭಾಗ ಇದೆಯಲ್ಲ ವಿಷ್ಣು ಭಾಗ, ಅದೇ ಪ್ರಸಾದ, ಅಷ್ಟೇ ಸ್ವೀಕಾರ ಮಾಡಬೇಕು. ವಿಳ್ಳೆದೆಲೆದು ಹಾಗೆ ಈ ರೀತಿ. ಸರಿ ಆಯಿತು. ಮತ್ತು ಬಾಳೆ ಎಲೆ ಇದೆಯಲ್ಲ, ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ಚಿಕ್ಕದಾಗಿದೆ ಅಂತ ಪೂರ್ತಿ ತೊಟ್ಟು ಸಮೇತ ಕಟ್ಟು ಮಾಡ್ಕೊಂಡ್ಬಂದು ಹಂಗೆ ಕೂತ್ಕೊಂಡ್ರೆ ವಿಷ ಆಗ್ತದೆ ಮೈಗೆ. ಆ ತೊಟ್ಟಿರಬಾರ್ದು. ಅದಕ್ಕೆಲ್ಲ ಒಂದು ಸಂಪ್ರದಾಯ ಆಗಿದೆ. ಬ್ರಾಹ್ಮಣರಿಗೆ ಅಗ್ರವಾಗಿ ಹಾಕಬೇಕು ಅಂತ ಹೇಳೋ ತೆಗೆದ್ರು, 2 ಹೋಳು ಮಾಡಿದ್ರು. ನೋಡಿ ಬ್ರಾಹ್ಮಣರು ಹೇಗಿದ್ರು ಅಂತಂದರೆ, ಸೌತೆಕಾಯಿ ಸಿಕ್ಕಿದೆ, ಹೊಟ್ಟೆ ಹಸುವಾಗಿದೆ ಅಂತ ಕಚ್ಕೊಂಡು ತಿನ್ನಲಿಲ್ಲ ಅಂತ. ಧರ್ಮದಲ್ಲಿ ಅಷ್ಟೇ ನಿಷ್ಠೆಯನ್ನು ಹೊಂದಿದ್ರು. ಅದನ್ನು ಹೋಳು ಮಾಡಿದ್ರು. ಗುರುಗಳೇನು ಮಾಡಿದ್ರು, ಸ್ವಾಮಿ ಕೃಷ್ಣ ನಿನ್ನ ಪ್ರಸಾದನಪ್ಪ ಅಂತ ಬಾಯಿಗೆ ಹಾಕ್ಕೊಂಡ್ರಂತೆ. ಬಾಯಿಗೆ ಹಾಕ್ಕೊಂಡ್ರು, ಕಾರ್ಕೋಟಕ ವಿಷ, ಅಷ್ಟು ಕಹಿ ಇದೆಯಂತೆ. ಇನ್ನೊಂದು ಬೇರೆ ಸೌತೆಕಾಯಿ ಹೆಚ್ಚೋಣ ಅಂತ ಅದು ಹೆಚ್ಚಿದ್ರು, ಅದು ಒಂದು ಹುಳ ಹಾಕೊಂಡ್ರು. ಅವ್ರಿಗೆ ಗೊತ್ತಾಯ್ತು ಇದು ನನಗೆ ತಿನ್ಲಿಕ್ಕಲ್ಲ, ಶಿಷ್ಯನಿಗೆ ಅಂದಿರ್ತು. ನೋಡಪ್ಪ, ನಾನಿನ್ನು ಊರು ತಲುಪೋ ತನಕ ದಾರದ್ದೇ ಇದೆ, ಯಾಕಂದ್ರೆ ನಿನಗಿಂತ ದೊಡ್ಡವನು, ನೀನು ಪಾಪ ಬಾಲಕ, 4 ತಿನ್ಬಿಡು ಅಂದ್ರು. ಶಿಷ್ಯ ಏನು ಮಾಡಿದ್ನಂತೆ, 4 ಸೌತೆಕಾಯಿನ ಪೂರ್ತಿ ತಿಂದುಬಿಟ್ನಂತೆ. ಮುಖ ಒಂಚೂರು ವಿಕಾರ ಮಾಡಲಿಲ್ಲ, ಕಹಿ ಅಂತ ಹೇಳಿಲ್ಲ. ಗುರುಗಳಿಗೆ ಆಶ್ಚರ್ಯ ಆಯಿತು. ಏನು ಗುರುಗಳಂದ್ರು, ಏನಪ್ಪ, ನಾನು ತಿಂದೆ ಅದೇ ಸೌತೆಕಾಯಿನ, ಅಷ್ಟು ಕಹಿ ಇತ್ತು, ನೀನು ನೋಡಿದ್ರೆ ಇಷ್ಟು ಸುಲಭವಾಗಿ ತಿಂದಲ್ಲ, ಹೇಗೆ? ಅದಕ್ಕೆ ಶಿಷ್ಯ ಒಂದು ಉತ್ತರ ಕೊಟ್ಟನಂತೆ, ಇದು ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು. ಏನದು ಅಂತಂದರೆ, ಗುರುಗಳೇ, ಇಷ್ಟು ದಿನ ಪಂಚಭಕ್ಷ ಪರಮಾನ್ನ ನಿಮ್ಮ ಅನುಗ್ರಹದಿಂದ ಸಿಕ್ತಿತ್ತು, ಇದು ನಿಮ್ಮ ಕೈಯಿಂದಲೇ ಬಂದಿದ್ದು ಕಹಿ, ಆದರೆ ಇದು ನಿಮ್ಮ ಅನುಗ್ರಹ ಅಂತ ಸ್ವೀಕಾರ ಮಾಡಿದೆ ಅಂತ. ನೋಡಿ, ಸುಖವನ್ನು ದುಃಖವನ್ನು ಒಂದೇ ಥರ ನೀವು ಸ್ವೀಕಾರ ಮಾಡಿ, ಯಾಕೆ ನಿಮ್ಗೆ ಅನುಗ್ರಹ ಆಗಲ್ಲ? ಸುಖ ಬಂತ ಕುಣಿದಾಡ್ಬಿಡ್ತೀವಿ. ರಾಘವೇಂದ್ರ ಸ್ವಾಮಿ ಜೀವನದಲ್ಲೂ ಹಾಗೆ ಆಯಿತು. ರಾಯರ ಜೀವನವನ್ನು ನೋಡ್ತಾ ಇದ್ದೀವಲ್ಲ, ಅದರಿಂದ ಏನು ಕಲಿತೀವಿ? ರಾಯರ ಗುಣವನ್ನು ಕಲಿಬೇಕು. ರಾಯರು ವೀಣ ವೆಂಕಟನಾಥರು ಪೂರ್ವಾಶ್ರಮದಲ್ಲಿ ಒಳ್ಳೆ ವೀಣೆ ನುಡಿಸೋದ್ರು ತಂಜಾವೂರಿನಲ್ಲಿ. ಅವ್ರಿಗೆ ಗೊತ್ತಾಯ್ತಂತೆ, ಎಷ್ಟೋ ಜನ ಬಂದಿದ್ದಾರೆ, ನನ್ನ ಹೊಗಳ್ತಾರೆ ಅಂದ್ಬಿಟ್ಟು ರಾಯರು ರಾಜನಗಿರಿ ಸ್ವಾಮಿ ಬರ್ತೀನಿ ಅಂತ ಹಿಂದ್ಗಡೆಯಿಂದ ಹೊರಟೇ ಬಿಟ್ಟರು. ಅವ್ರ ಮನೆಗೆ ಹೊರಟೋದ್ರು. ಎಷ್ಟೋ ಜನ ಬಂದಿದ್ದವ್ರು ನೋಡಿದ್ರು. ಆ ವೀಣೆ ನುಡಿಸಿದ್ರಲ್ಲ, ಅವ್ರಿಗೆ ನಾನು ದಾನ ಮಾಡಬೇಕು ಅಂತ ರಾಯರು ಯೋಚನೆ ಮಾಡಿದ್ರು. ಆ ದಾನ ತಗೊಂಡ್ಬಿಟ್ರೆ ನಾನು, ಪಾಪ ಎಷ್ಟೋ ಬೇರೆ ಬ್ರಾಹ್ಮಣರೆಲ್ಲ ಇದ್ದಾರೆ, ಅವ್ರಿಗೆ ಬಡತನ ಇದೆ, ಅವ್ರು ಸ್ವೀಕಾರ ಮಾಡಲಿ, ನನಗೆ ಬೇಡ ಅಂತ ಹೊರಟು. ಅವರೆಲ್ಲ ಹೊಗಳು ಬಿಡ್ತಾರೆ ಸಭೆಯಲ್ಲಿ, ಆ ಹೊಗಳಿಕೆ ನನಗೆ ಬೇಡ ಹೊರಟು. ರಾಯರಿಗೆ ದಾರಿದ್ರ್ಯ ಬಂತಲ್ವಾ, ದಾರಿದ್ರ್ಯ ಬಂದಾಗ ರಾಯರು ಹತ್ತಿದ್ದು, ಗೋಳಾಡಿದ್ದು, ದೇವರನ್ನು ಕೇಳ್ಕೊಂಡಿದ್ದು ನಂಗೆ ಸಂಪತ್ತು ಕೊಡುವಂತ ಎಲ್ಲರಿದೆಯಾ? ಸುಖದಲ್ಲಿದ್ದಾಗಲೂ ಏನು ಕೇಳಲಿಲ್ಲ, ದುಃಖದಲ್ಲಿದ್ದಾಗ ಕೇಳಲಿಲ್ಲ. ಮತ್ತು ನಾವು ಯಾಕೆ ರಾಯರ ಹತ್ರ ಹೋಗಿ ನಮ್ಗೆ ಇಂಥ ದುರ್ಬುದ್ಧಿ
ರಾಯರೇನೋ ಫಲ ಕೊಡಲಿಲ್ಲ ಅಂದ ತಕ್ಷಣ ರಾಯರೇ ಸರಿ ಇಲ್ಲ ಅಂತ ಇಷ್ಟು ದುರ್ಬುದ್ಧಿ ಬಂದ್ಬಿಟ್ಟಿದೆ ರೀ ನಮಗೆ. ರಾಯರು ಸರಿ ಇಲ್ವಾ, ಸರಿ ಯಾರೋ ಕೂಲಿ ಕೊಡ್ತಾರಂತ ಅವ್ರ ಹತ್ರನೇ ಹೋಗೋಣ ಅಂತ ಹೊರಡ್ತೀವಿ. ಬೇರೆಯವರೆಲ್ಲ ನಮ್ಮವರೇ, ಅಕ್ಷತೆ ಹಂಗಾರೆ ಇಟ್ಕೊಂಡೆ. ಈ ಥರ ಪರಿಸ್ಥಿತಿಗಳು ಇವತ್ತು ನಾನು ನೋಡಿದೆ. ಲೋಕದಲ್ಲಿ ಎಂಥ ಪರಿಸ್ಥಿತಿ ಅಂತಂದರೆ, ನನಗಿಂತ ಸಣ್ಣ ಹುಡುಗ ಒಂದು 20 ವರ್ಷ ಇರ್ಬೋದು, ಅವನು ಪ್ರೇಮ ಸಾಯಿ ಬಾಬಾ ಅಂತ ತಮಿಳ್ನಾಡಲ್ಲಿ. ಅವನು ಇಲ್ಲಿವರೆಗೂ ಬಿಟ್ಟುಬಿಟ್ಟಿದ್ದಾನೆ ಕೂದಲು. ಕೈ ಹೀಗೆ ಮಾಡ್ತಾನೆ, ಬಂದವ್ರ ಕೈ ನೀರು ಹಾಕಿ ಅಂತ ಹಿಂಗೆ ಮಾಡ್ತಾನೆ, ಅವನು ಪ್ರತಿಮೆ ಕೊಡ್ತಾನೆ. ಇಷ್ಟು ಮೋಸ ಹೋಗ್ತಾ ಇದ್ದೀವಿ. ರಾಯರು ಈ ಥರ ಪವಾಡ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಂಥವರಲ್ಲ, ಪರಮಾತ್ಮನ ಅನುಗ್ರಹ ಪ್ರಸಾದವನ್ನು ನಮಗೆ ದಾರಿ ಹೇಳ್ತಾ ಇದ್ದಾರೆ ಅಂಥ ಗುರುಗಳು ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಅವರನ್ನು ನಾವು ಆಶ್ರಯ ಮಾಡಿದಾಗ, ಸ್ವಾಮಿ ಸುಖವಾಗಲಿ ದುಃಖವಾಗಲಿ ನೀವೇ ಗುರುಗಳು. ಫಿಲಮ್ ಮಾಡ ಅಂತ ಅನ್ಕೋತೀರಾ, ಆದರೂ ತಾತ್ಪರ್ಯ ಇದೆ ಅಂತ ಕೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆಗಲ್ಲಾದರೂ ಆಗು, ನೀರಲ್ಲಾದರೂ ನಿಮಗೆ ಬಿಟ್ಟಿದ್ದು. ತೇಲಿಸ್ರಿ, ಮುಳುಗಿಸ್ರಿ. ಆದರೆ ನಿಮ್ಮನ್ನು ನಂಬಿದ್ದೀವಿ. ನಿಮ್ಮನ್ನು ನಂಬಿದವರಿಗೆ ಎಂದೂ ಕೂಡ ಮೋಸ ಅನ್ನೋದಿಲ್ಲ. ನೀವಿದ್ದೀರಾ, ರಾಯರಿದ್ದೀರಾ. ಬೆಳಗಾಗಿದ್ದು ನಿಮ್ಗೆ ಏನಾದ್ರು ದುಃಖ ಬಂತು, ಮಂತ್ರಾಲಯದಲ್ಲಿ ತುಂಬ ಚೆನ್ನಾಗಿ ಹಾಕಿದ್ರು. ರಾಯರ ಹತ್ರ ಹೋಗಿ ಕಷ್ಟಗಳನ್ನು ಹೇಳ್ಕೊಬಿಡಿ, ನನಗೆ ಈ ಥರ ಕಷ್ಟ ಇದೆ ಅಂತ. ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ. ಎಂಥ ಮಾತಲ್ವ. ಇದನ್ನು ನಾವು ತಿಳ್ಕೊಂಡ್ರೆ ರಾಯರು ನಮ್ಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ, ನಮ್ಗೆ ಉದ್ಧಾರ ಮಾಡ್ತಾರೆ. ಈ ರೀತಿಯಲ್ಲಿ ರಾಯರನ್ನು ದೃಢವಾಗಿ ನಂಬೋಣ. ಇದೇ ರೀತಿ ರಾಯರ ಜೀವನ ಚರಿತ್ರೆ ಹೇಗೆ, ರಾಯರ ಪೂರ್ವದಲ್ಲಿ ರಾಯರ ಪೂರ್ವಿಕರು ಹೇಗಿದ್ರು, ರಾಯರ ಪೀಠ ಪರಂಪರೆಯ ಪೂರ್ವಿಕರು ಹೇಗಿದ್ರು, ರಾಯರು ಹೇಗೆ ಬಂದರು, ಪೀಠದಲ್ಲಿ ಎಲ್ಲಿ ಕೂತರು, ಪೀಠದಲ್ಲಿ ಕೂತ ಮೇಲೆ ಏನಾಯಿತು, ಪೀಠದ ಪೂರ್ವದಲ್ಲಿ ಕೂತಾಗ ಏನಾಯಿತು, ಅವರು ವೃಂದಾವನಸ್ಥರಾಗೋ ತನಕ ಏನೇನು ಘಟನೆ ನಡೆಯಿತು, ವೃಂದಾವನ ಪ್ರವೇಶ ಮಾಡಿದ ಮೇಲೆ ಏನೇನು ತಿಳಿತು ಅನ್ನೋದನ್ನು 5 ದಿನಗಳಿದೆ. ಆ ದಿನಗಳಲ್ಲಿ ಎಷ್ಟು ಯಥಾಶಕ್ತಿ ನಮಗೆ ಸಾಧ್ಯವಾಗುತ್ತೋ ಅದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಒಂದು ವಿಚಾರ ಏನಪ್ಪ ಅಂತಂದರೆ, ಒಂದು ಸಂಸ್ಕಾರ. ರಾಯರ ಜೀವನ ಚರಿತ್ರೆ ತಿಳಿಯುವಾಗ ಕೆಲವಾರು ವಿಚಾರಗಳನ್ನು ಹಾಗೆ ತಿಳ್ಕೊಳ್ಳೋಣ. ನಮ್ಮ ಮನೆಗೆ ಯಾರು ಬ್ರಾಹ್ಮಣರು ಬಂದರು ಅಂತಂದರೆ ಅವ್ರಿಗೆ 2 ಮಾಡಬೇಕು. ಏನದು ಅಂತಂದರೆ, ಮೊದಲು ಕಾಲು ತೊಳಿಬೇಕಂತೆ. ಏನು ಕಾಲು ತೊಳೆಯೋದು, ಯಾಕೆ ಕಾಲು ತೊಳಿಬೇಕು ಅಂದರೆ, ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣನ ಬಲಭಾಗದ ಪಾದದಲ್ಲಿ ನಾನಿದ್ದೀನಿ ಅಂತ. ಬೆನ್ನಲ್ಲಿದ್ದೀನಿ, ಕೈಯಲ್ಲಿದ್ದೀನಿ, ಮುಖದಲ್ಲಿದ್ದೀನಿ ಅಂತ ಹೇಳಿಲ್ಲ. ಬ್ರಾಹ್ಮಣನ ಬಲಗಾಲನ ಪಾದದಲ್ಲಿ ನಾನಿದ್ದೀನಿ. ಅದಕ್ಕೆ ಬ್ರಾಹ್ಮಣನಿಗೆ ಏನು ಮಾಡಬೇಕು, ಕಾಲು ತೊಳೆದು ಒಳಗೆ ಕೂಡಿಸ್ಬೇಕು. ಹೇಗೆ ಕೂಡಿಸ್ಬೇಕು, ನೆಲದ ಮೇಲೆ ಕೂಡಿಸಿದ್ರೆ ಮಹಾಪಾಪ ಅಂತೆ. ಭೂದೇವಿ ಸಿಟ್ಟು ಮಾಡ್ಕೋತಾಳಂತೆ ಬ್ರಾಹ್ಮಣನ. ಅವನ ಕೂಡ್ತಾನಲ್ಲ, ಅವನು ಗುದಭಾಗದಲ್ಲಿ ನಾರಾಯಣ ಇದ್ದಾನಂತೆ. ಅದಕ್ಕೆ ಆಸನ ಕೂಡಿಸ್ಬೇಕಂತೆ. ಜ್ಞಾನ ಕಾರ್ಯ ಮಾಡ್ತೀವಲ್ವಾ, ಇದು ವೇದವ್ಯಾಸ ದೇವರ ಪೀಠ ಅಂತ. ನಮ್ಮಲ್ಲಿ ವೇದವ್ಯಾಸ ದೇವರು ಸನ್ನಿಹಿತರಾಗಿ ಹೇಳ್ತಾರೆ ಅಂತ. ಆದರೆ ನಮಗೆ ಅಷ್ಟು ಶಕ್ತಿ ಇಲ್ಲದೆ ಇದ್ದರೂ ಈ ಪೀಠದಲ್ಲಿದ್ದಾರೆ. ರಂಗೋಲಿ ಹಾಕೋ ಅನ್ನೋದು ಸಂಸ್ಕಾರ, ಪೀಠವನ್ನು ಇಡಬೇಕಾಗಿರೋದು ಸಂಸ್ಕಾರ. ರಂಗೋಲಿ ಹಾಕದೆ ಏನಾದ್ರು ನೀವು ಕೇಳಿದ್ರಿ ಅಂತಂದರೆ, ದೀಪ ಹಚ್ಚಬೇಕು ಅಂತಲೂ ಕ್ರಮ ಇದೆ. ಒಂದು ಆಸನ ಹಾಕಬೇಕು, ಗಂಟೆ ಇಟ್ಟಿದ್ದೀವಲ್ಲ, ಇಲ್ಲೊಂದು ಪೀಠ ಇಡಬೇಕು. ಯಾಕಂದರೆ ಪ್ರಾಣದೇವರು ಪ್ರತಿ ರಾಯರನ್ನು ಸ್ತುತಿ ಮಾಡ್ತಿದ್ದೀವಿ ಅಂದರೆ ನಾರಾಯಣನ ಸ್ಮರಣೆನೇ. ಪ್ರಾಣದೇವರು ಬಂದು ಕೂತಿರ್ತಾರೆ. ಹಾಗಾಗಿ ಆ ಸಂಸ್ಕಾರವನ್ನು ನಮ್ಮ ಜೀವನದಲ್ಲಿ ಆದಷ್ಟು ನಾವು ರೂಢಿಸ್ಕೊಳ್ಳೋಣ. ಎಲ್ಲವನ್ನು ಕೂಡ ನಿಧಾನವಾಗಿ ತಾಳ್ಮೆಯಿಂದನೇ ಕಲಿಯೋಣ. ಕಲಿತು ಅದನ್ನು ಆಚರಣೆ ಮಾಡಿದಾಗ ಅದಕ್ಕೆ ಇನ್ನೂ ವಿಶೇಷವಾದ ಸಿದ್ಧಿ ಸಿಗುತ್ತೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಇನ್ಮೇಲಿಂದ ಇವತ್ತಿಂದ ಒಂದು 5 ಸತಿ ರಾಯರ ಶ್ಲೋಕ ಹೇಳ್ಕೊಡ್ತೀನಿ, ಕೆಲವಾರು ಅದನ್ನು ಹೇಳಿ ಆಮೇಲೆ ಮಂಗಳಾರತಿ ಮಾಡೋಣ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ. ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಶ್ರೀಮತೋ ರಾಘವೇಂದ್ರಸ್ಯ ತ್ವಾಮಹಂ ಶರಣಂ ಗತಾ. ಆಯುರಾರೋಗ್ಯಮೈಶ್ವರ್ಯಂ
दत्वार्तं रक्ष रक्ष मां श्रीमतो राघवेन्द्रस्य त्वामहं शरणं गता पुत्रपौत्र धनं धान्यं आयुरारोग्य देहि मे मंत्रालय निवासी मां जाग्रत काले सदावतु न्यायमुक्तावली कर्ता स्वप्ने रक्षतु मां सदा राघवेन्द्र 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 पाहि मां राघवेन्द्र 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 रक्ष मां हनुम भीम मत् हनुम 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 पाहि मां भीम 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 रक्ष मां मध्व 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 राज पाहि मां मध्व 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 राज रक्ष मां कृष्ण 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 पाहि मां कृष्ण 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 रक्ष मां श्री कृष्णार्पणमस्तु।